ನಮ್ಮ ಇವತ್ತಿನ ಸಂದರ್ಶನದ ವ್ಯಕ್ತಿ ಓರ್ವ ವೈದ್ಯರು. ವೈದ್ಯರಿಂದ ರಾಜಕೀಯಕ್ಕೆ ಹೇಗಾಯಿತು? ನಮ್ಮ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಆಗಿದೆ, ಯಾಕಂದ್ರೆ ನಮ್ಮ ಫಾದರು ಕೂಡ ಫ್ರೀಡಮ್ ಫೈಟರ್ ಆಗಿದ್ದರು. ಮೆಡಿಕಲ್ ಎಜುಕೇಷನ್ ಆರೋಗ್ಯ ಎಷ್ಟು ಸುಸ್ಥಿರವಾಗಿದೆ? ಸಾಮಾನ್ಯ ಜನರು ಹೋದರೆ ಅವರು ಹೊಲ ಮನಿ ಮಾರಬೇಕಾಗುತ್ತೆ. ದುಬಾರಿ ಎಲೆಕ್ಷನನ್ನು ನೋಡಿದರೆ ನಿಮ್ಗೇನಾದರೂ ಬೇಸರ ಅನಿಸುತ್ತಾ? ನಾನು ಒಂದೊಂದು ಬೂತಿಗೆ 1,000 ರೂಪಾಯಿ ಕೊಡ್ತಿದ್ದೆ ಖರ್ಚಿಗಷ್ಟೇ. 2009-10 ಇದೇನು ರೆಡ್ಡಿ ಬ್ರದರ್ಸ್ ಏನು ಸ್ಟಾರ್ಟ್ ಆಯ್ತಲ್ಲ, ಇದು ಆಪರೇಷನ್ ಕಮಲ ಅಂತೇನು ಸ್ಟಾರ್ಟ್ ಮಾಡಿದ್ರಲ್ಲ, ದ್ಯಾನ್ ಪೀಪಲ್ ಲಾಸ್ಟ್ ಟ್ರಸ್ಟ್ ಇನ್ ಪೊಲಿಟಿಷಿಯನ್ಸ್. ನಾನು ಒಂದು ದಿವಸ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅನಿಸುತ್ತೆ. ಸಾಮಾನ್ಯ ಬ್ಯಾಕ್ಗ್ರೌಂಡ್ ಇರೋರು ಮಾಡೋದು ಕಷ್ಟ ಅಂತ. ಪ್ರಿಯಾಂಕ್ ಖರ್ಗೆ ವರ್ಸಸ್ RSS. As a Congress party, we are ideologically not in sync with RSS. ಅಲ್ಲ, ಟೀಕೆ ಮಾಡೋದು ಓಕೆ, ಕಲ್ಲೋಡಿಸಿದ್ರೆ ಸೇಡಂ ಕ್ಷೇತ್ರದ ಜನ ನಿಮ್ಮನ್ನು ಯಾಕೆ ಇಷ್ಟಪಡಬೇಕು? ಟನಲ್ ರಸ್ತೆ ಬದಲು ಏನು ಮಾಡಬೇಕು ಅಂತ ಹೇಳ್ಬೇಕು. ಹೊಟ್ಟೆ ಒಳಗಡೆ ಮಗು ಸಾಯಿತು, ಡಾಕ್ಟರ್ ನಿರ್ಲಕ್ಷ್ಯ. ನೀವು ಜನರಿಗೆ ಹೇಳ್ಬೇಡಿ, ನನಗೆ ಹೇಳಿ, ಬಿಕಾಸ್ ಐ ವಿಲ್ ಸೆಟ್ ಇಟ್ ರೈಟ್. ಸುಮನ್ ಟಿವಿ ಕನ್ನಡ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಾನು ಜಗದೀಶ್ ಹೊನಗೋಡು. ವೈದ್ಯೋ ನಾರಾಯಣೋ ಹರಿ ಅಂದರೆ ವೈದ್ಯರೇ ದೇವರು, ವೈದ್ಯರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ದೇವರಿಲ್ಲ ಅನ್ನೋ ಒಂದು ಶ್ಲೋಕ ಇದೆ. ಈ ಶ್ಲೋಕವನ್ನು ನೀವೆಲ್ಲರೂ ಕೂಡ ಕೇಳೇ ಇರ್ತೀರ. ನಮ್ಮ ಇವತ್ತಿನ ಸಂದರ್ಶನದ ವ್ಯಕ್ತಿ ಕೂಡ ಓರ್ವ ವೈದ್ಯರು. ಇವರು ಏಕಮಾತ್ರ ವೈದ್ಯರಲ್ಲ, ಬದಲಾಗಿ ಇಡೀ ಆರೋಗ್ಯ ಇಲಾಖೆಗೇನೆ ಸರ್ಜರಿ ಮಾಡುವಂಥ ವೈದ್ಯರು. ಅವರೇ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು, ವೈದ್ಯಕೀಯ ಶಿಕ್ಷಣ ಸಚಿವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಧಾರಣವಾಗಿ ರಾಜಕಾರಣಿಗಳು ಅಂತಂದರೆ ರಾಜಕೀಯಕ್ಕೆ ಬರೋದಕ್ಕಿಂತ ಮೊದಲೇ ಒಂದಿಷ್ಟು ಕನಸಿರುತ್ತೆ, ಅದೆಲ್ಲವೂ ಕೂಡ ಆಯಿತು. ಆದರೆ ನೀವು ಓರ್ವ ವೈದ್ಯರಾಗಿ ರಾಜಕಾರಣ ಕಡೆ ಮುಖ ಮಾಡಿದ್ರಿ. ಇದರ ಉದ್ದೇಶ ಏನು? ವೈದ್ಯರಾಗಿದ್ದವರು ರಾಜಕಾರಣ ಕಡೆ ಯಾಕೆ ಬಂದ್ರಿ? ಮತ್ತು ಸಹಜವಾಗಿ ವೈದ್ಯರು, ಬುದ್ಧಿಜೀವಿಗಳು ಅಥವಾ ಅತಿ ಬುದ್ಧಿವಂತರು ಅಂತ ಯಾರ್ಯಾರು ಇರ್ತಾರೆ, ಅವರು ರಾಜಕಾರಣಕ್ಕೆ ಬರಬೇಕಾದ್ರೆ ಸಾಕಷ್ಟು ಬಾರಿ ಯೋಚನೆ ಮಾಡ್ತಾರೆ, ಆ ಕಡೆ ಕಾಲಿಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ. ನಿಮ್ಮ ರಾಜಕೀಯ ಆರಂಭ ಅಂದರೆ ವೈದ್ಯರಿಂದ ರಾಜಕೀಯಕ್ಕೆ ಹೇಗಾಯಿತು? ನೋಡಿ, ನಾನು ರಾಜಕೀಯಕ್ಕೆ ಬರಬೇಕಂತೇನು ಬಯಸಿ ಬಂದವನಲ್ಲ. ಓಕೆ. ನಾನು ಒಬ್ಬ ವೈದ್ಯನಾಗಿದ್ದೆ. MBBS ಆದಮೇಲೆ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಡರ್ಮೆಟಾಲಜಿಯಲ್ಲಿ ಮಾಡಿದ ಮೇಲೆ ನನಗೆ ಪೊಲಿಟಿಕಲ್ ಇಂಟ್ರೆಸ್ಟ್ ನನ್ನ ಸ್ಟೂಡೆಂಟ್ ಲೈಫಿಂದನೇ ನಾನು ಸ್ಟೂಡೆಂಟ್ ಲೀಡ್ರ್ ಆಗಿದ್ದೆ. ಓಕೆ. ಹಾಗಾಗಿ ಲೀಡ್ರ್ಶಿಪ್ಪಲ್ಲಿ ನಮ್ಮ ಮುಂಚೆಯಿಂದ ಇದ್ವಿ. ಆದರೆ ಪೊಲಿಟಿಕಲ್ ಇದಕ್ಕೆ ಬರಬೇಕು ಅಂತ ನನ್ನ ಅಭಿಲಾಷೆ ಇರಲಿಲ್ಲ. ಆದರೆ ಸರ್ಕಮ್ಸ್ಟ್ಯಾನ್ಸಸ್ಸು ಅವಕಾಶ ಆ ರೀತಿ ಬಂತು. ಮತ್ತು ನಮ್ಮ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಆಗಿದೆ, ಯಾಕಂದ್ರೆ ನಮ್ಮ ಫಾದರು ಕೂಡ ಫ್ರೀಡಮ್ ಫೈಟರ್ ಆಗಿದ್ದರು, ಅವರು ಪೊಲಿಟಿಕಲ್ ಪರ್ಸನ್ ಆಗಿದ್ದರು. ಹಾಗಾಗಿ ನಮಗೆ ಒಂದು ಕಾನ್ಸ್ಟೆನ್ಸಿ ಇತ್ತು, ಮತ್ತು ಅಲ್ಲಿ ಜನರ ಇದೂ ಇತ್ತು. ಮತ್ತು ನಾನು ಡರ್ಮೆಟಾಲಜಿ PG ಓದುವಾಗಲೇ ನಾನು ಯೂತ್ ಕಾಂಗ್ರೆಸ್ ಜೊತೆ ಅಸೋಸಿಯೇಷನ್ ಇದ್ದೆ. ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನ್ನನ್ನು ಗುರುತಿಸಿ ನನಗೆ ಒಂದು ಅವಕಾಶ ಕೊಟ್ಟರು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ. ಮತ್ತು ಕ್ರಮೇಣವಾಗಿ ನಾನು ಜಿಲ್ಲಾ ಪಂಚಾಯತಿಗೆ ಕಂಟೆಸ್ಟ್ ಮಾಡುವಂತ ಸಜೆಸ್ಟ್ ಮಾಡಿದರು. ಹಾಗಾಗಿ ನಾನು ಜಿಲ್ಲಾ ಪಂಚಾಯತ್ ಮೆಂಬರು ಆದೆ. ಅಂದರೆ ಫಸ್ಟ್ ನಿಮ್ಮ ಎಂಟ್ರಿನೇ ಜಿಲ್ಲಾ ಪಂಚಾಯತ್? ನಾನು ಮೊದಲು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಪಕ್ಷದಲ್ಲಿ ಸಕ್ರಿಯವಾಗಿ 4 ವರ್ಷ 5 ವರ್ಷ ಕೆಲಸ ಮಾಡಿದ ಮೇಲೆ ನನಗೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ರು. ಅದಾದಮೇಲೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಕೂಡ ಮಾಡಿದರು. ಅದಾದಮೇಲೆ 2004ರಲ್ಲಿ ನನಗೆ ಶಾಸಕನಾಗಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟ ಮೇಲೆ ನನಗೆ ಪೊಲಿಟಿಕಲ್ ಎಂಟ್ರಿ ಇತ್ತು. ಹಾಗಾಗಿ ನಾವು ನಮ್ಮಿಂದ ಏನು ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು, ಮತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿನೇ ನಮ್ಮ ಮುಖ್ಯ ಧೋರಣೆ ಆಗಿರೋದ್ರಿಂದ ಪೊಲಿಟಿಕಲಿ ನಾನು ಇಲ್ಲಿ ಬಂದು ಇಲ್ಲಿ 4 ಸಾರಿ MLA ಆಗಿ 2 ಸಾರಿ ಮಂತ್ರಿಯಾಗಿ ಕೆಲಸ ಮಾಡೋದಕ್ಕೆ ಪಕ್ಷ ಮತ್ತು ನಮ್ಮ ನಾಯಕರು ಆಸ್ಪದ ಮಾಡಿಕೊಟ್ಟಿರೋದ್ರಿಂದ ಇವತ್ತು ರಾಜಕಾರಣಕ್ಕೆ ಬರಬೇಕಾಯ್ತು. ಬಾಲ್ಯ ಇದೆಲ್ಲ ಹೇಗಿತ್ತು ಸರ್? ಬಾಲ್ಯದಲ್ಲಿ ನೋಡಿ, ನಾನು ಬಾಲ್ಯದಿಂದನೇ ರಾಜಕೀಯ ಇಲ್ಲ, ನಾನು PUC ಕಾಲೇಜ್ ಇದ್ದಾಗಲೇ ನಾನು ಕಾಲೇಜ್ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ದೆ, ಅವಾಗ ಗೆದ್ದಿದ್ದೆ. ಅದಾದಮೇಲೆ ನಾನು
ಮೆಡಿಕಲ್ ಕಾಲೇಜಲ್ಲಿ ಬಂದಾಗ ಕೂಡ ಸ್ಟೂಡೆಂಟ್ ಯೂನಿಯನಲ್ಲಿ ಆ್ಯಕ್ಟಿವ್ ಆಗಿ ಲೀಡರ್ಶಿಪ್ ಇರೋದ್ರಿಂದ ನನಗೆ ಒಂದು ಈ ರೀತಿ ಪೊಲಿಟಿಕಲ್ ಎಂಟ್ರಿ ಸಿಕ್ಕಿ ನನಗೆ ಒಂದು ಜನರ ಸೇವೆ ಮಾಡೋ ಅವಕಾಶ ಸಿಕ್ತು. MBBS MD ನೀವು ಕೂಡ ಡಾಕ್ಟ್ರು, ನಿಮ್ಮ ವೈಫು ಭಾಗ್ಯಶ್ರೀ ಅವರು ಕೂಡ ಡಾಕ್ಟ್ರು. ಹೇಗೆ ನಿಮ್ಮ ವೈಫನ್ನು ನೋಡಿದ್ರಾ ಮೊದಲೇ, ನೀವು ಮದುವೆಕಿನ ಮೊದಲೇ ನೋಡಿದ್ರಾ? ನೋಡಿದ್ದೆ, ಕಾಲೇಜಲ್ಲಿ ನೋಡಿನೇ ಆಮೇಲೆ. ಬಟ್ ಅರೇಂಜ್ ಮ್ಯಾರೇಜ್ ನಮ್ಮದು. ಹಾಂ ಹಾಂ ಹಾಂ, ಮನೆಯವರು ಫಿಕ್ಸ್ ಮಾಡಿದಾಗ ನಾನು ಮದುವೆ ಆಗಿದ್ದೆ ಅಷ್ಟೇ. ಹಾಂ ಹಾಂ ಹಾಂ. ಈಗ ರಾಜಕೀಯ ಅಂತ ಬಂದಾಗ ಸಾಕಷ್ಟು ಬ್ಯುಸಿ ಇರುತ್ತೆ, ನಿಮಗೆ ಗೊತ್ತು. ಎಲ್ಲಿ ಹೋದರೂ ಕೂಡ ಜನ ಕಾಯ್ತಾನೆ ಇರ್ತಾರೆ. ಈಗಲೂ ನಿಮ್ಮ ಆಫೀಸಲ್ಲಿ ಸಾಕಷ್ಟು ಮಂದಿ ಕಾಯ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಇದಕ್ಕೆ ವೈಫ್ ಸಪೋರ್ಟ್ ಹೇಗಿರುತ್ತೆ? ಇಲ್ಲ, ಮನೆಯಲ್ಲಿ ನನಗೆ 100% ಸಪೋರ್ಟ್ ಇದೆ. ಓಕೆ. ವೈಫ್ ಆಗಲಿ, ನಮ್ಮ ಬ್ರದರ್ಸ್, ಯಾಕಂದ್ರೆ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದೆ. ನಾವು 4 ಬ್ರದರ್ಸು ಜೊತೆಗೆ ಇರ್ತೀವಿ. ಹಾಗಾಗಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಫ್ಯಾಮಿಲಿ ಸಪೋರ್ಟ್, ಎಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ. ಅಂದರೆ ಹಾಗಾಗಿ ಜಾಯಿಂಟ್ ಫ್ಯಾಮಿಲಿ ಇದೆ. ಮತ್ತು ಎಲ್ಲರೂ ಕೂಡ ನಮ್ಮ ಬ್ರದರ್ಸು ಕೂಡ ಎಲ್ಲ ನಾನು, ಯಾಕಂದರೆ ನಾನು ಸಣ್ಣವನು ಎಲ್ಲರಿಗಿಂತ. ಓಕೆ. ಐ ಆಮ್ ದ ಯಂಗೆಸ್ಟ್ ಆಫ್ ಮೈ 4 ಬ್ರದರ್ಸ್. ಓಕೆ. ಹಾಗಾಗಿ ಎಲ್ಲರೂ ಸಪೋರ್ಟ್ ಪೊಲಿಟಿಕಲಿ ಮಾಡಿದ್ದಾರೆ. ಫ್ರೆಂಡ್ಸು ಮತ್ತು ಪಾರ್ಟಿ ಎಲ್ಲ ಸಪೋರ್ಟಿಂದ ಇವತ್ತು ಕೆಲಸ ಮಾಡೋದಕ್ಕೆ ಭಾಳ ಸುಲಭವಾಗಿದೆ. ವೈದ್ಯಕೀಯ ಇಲಾಖೆ ಅಂತ ಬಂದಾಗ ಇಲಾಖೆಯ ಚಾಲೆಂಜಸ್ಗಳ ಬಗ್ಗೆ ಮಾತಾಡೋದಾದರೆ, 2008ರಲ್ಲಿ 2ನೇ ಬಾರಿ, 2013ರಲ್ಲಿ 3ನೇ ಬಾರಿ ನಾನು ಶಾಸಕನಾಗಿ ಆಯ್ಕೆಯಾದಾಗ ನನಗೆ ಒಬ್ಬ ಸಚಿವನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ, ಹಿಂದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯನವರು ನನಗೆ ಮೊದಲನೇ ಬಾರಿ ಮಂತ್ರಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ಆವಾಗ ನನಗೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದರು. ಡಾಕ್ಟ್ರ್ ಇದ್ದೀನಿ ಅಂತ ಕೊಟ್ಟಿರಬಹುದು. ಹಾಗಾಗಿ ಆಗಲೇ ನಾನು ಒಂದು ರೋಡ್ ಮ್ಯಾಪನ್ನು ಮಾಡಿದ್ದೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಮುಂದೆ 10 ವರ್ಷದಲ್ಲಿ ನಾವೇನು 10-15 ವರ್ಷದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು. ಓಕೆ. ಅದರಲ್ಲಿ ನಮ್ಮದು ಮೊದಲನೇ ಒಂದು ಬಜೆಟ್ ಇದರಲ್ಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದೆ. ಏನಂದರೆ, ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋಣ, ಮತ್ತು ಪ್ರತಿಯೊಂದು ವಿಭಾಗ ಮಟ್ಟದಲ್ಲಿ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡೋಣ ಅಂತಕ್ಕಂಥದ್ದು ನಮ್ಮದು ಮೊದಲನೇ ಗುರಿಯಾಗಿತ್ತು. ಆ ಒಂದು ಪಾಲಿಸಿ ಅಡಾಪ್ಟ್ ಮಾಡಿರೋದ್ರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 24 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿವೆ. ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ನಾವು ಮಾಡ್ತಾಯಿದ್ದೀವಿ. ಉದ್ದೇಶ ಏನು ಅಂತಂದರೆ, ಅವಾಗ ಕೇಳಿದ್ರೆ ನನಗೆ ಇಷ್ಟೆಲ್ಲ ಸಾಕಷ್ಟು ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಿವೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋದೇನು ಉದ್ದೇಶ ಇದೆ ಅಂತ. ಆಗ ನಾನು ಹೇಳಿದ್ದೆ, ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದ 2 ಲಾಭ ಇದೆ. ಮೊದಲನೇದು, ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದರೆ ಎಲ್ಲ ಸೀಟು ಮೆರಿಟ್ ಕೋಟಾಗಿ ಹೋಗ್ತದೆ. ಮೆರಿಟ್ ಕೋಟಾಗಿ ಹೋಗಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು, ಗ್ರಾಮೀಣ ಪ್ರದೇಶದಿಂದ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಭಾಳ ಕಷ್ಟಪಟ್ಟು ಡಾಕ್ಟರ್ ಆಗಬೇಕಂತ ಪ್ರಯತ್ನ ಮಾಡ್ತಾರೆ, ಸಾಮಾನ್ಯ ವರ್ಗದ ಜನರ ಮಕ್ಕಳು, ರೈತರ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಂದರೆ ನಾವು ನಮ್ಮ ಮೆರಿಟ್ ಕೋಟಾನ ನಾವು ಹೆಚ್ಚಳ ಮಾಡಬೇಕು. ಅದು ಯಾವಾಗ ಸಾಧ್ಯ ಇದೆ ಅಂದರೆ, ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದಾಗ ಮಾತ್ರ ಸಾಧ್ಯ ಇದೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ನಮ್ಮ 100% ಸೀಟು ಮೆರಿಟ್ ಕೋಟಾಗಿ ಬರಲ್ಲ, ಓನ್ಲಿ ಪಾರ್ಟ್ ಆಫ್ ಇಟ್ ಬರುತ್ತೆ. ಹಾಗಾಗಿ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಈ ರಾಜ್ಯದ ಪ್ರತಿಭಾವಂತ ಯುವಕರೇನಿದ್ದಾರೆ ಡಾಕ್ಟರ್ ಆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಅಲ್ಲ, ಬಡವರ ಮಕ್ಕಳಿಗೆ ಅಂದರೆ ಈ ಗಗನ ಕುಸುಮ ಆಗಿಬಿಟ್ಟಿದೆ. ಅದಕ್ಕೆ ವೈದ್ಯಕೀಯ ಶಿಕ್ಷಣ, ಸಾಮಾನ್ಯ ಜನರ ಮಕ್ಕಳು ಕೂಡ ವೈದ್ಯರಾಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೌದು. ಎರಡನೇದು, ಒಂದು ಕಾಲೇಜಲ್ಲಿ, ಒಂದು ಡಿಸ್ಟಿಕ್ಕಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ದರೆ ಒಂದು ಟೀಚಿಂಗ್ ಹಾಸ್ಪಿಟ್ಲ್ ಇರುತ್ತೆ. ಅದಕ್ಕೆ NMC ಪ್ರಕಾರ ಎಲ್ಲ ಫ್ಯಾಕಲ್ಟಿ ಇರಬೇಕು, ಇಷ್ಟೆಲ್ಲ ಫೆಸಿಲಿಟಿ ಇರಬೇಕು ಅನ್ನೋ ನಾರ್ಮ್ಸ್ ಇದೆ. ಅದ್ರ ಪ್ರಕಾರ ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆ ಆ ಜಿಲ್ಲೆಯ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಇವೆರಡು ಸದುದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ವಿ. ಈಗ ಸುಮಾರು 22 ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿವೆ. ಮುಂದಿನ ವರ್ಷ ಇನ್ನೂ 2 ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈ ವರ್ಷದಲ್ಲಿ ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಭಾಳ ದೂರದೃಷ್ಟಿಯಿಂದ ನಾವೇನು 2013ರಲ್ಲಿ ಪ್ರಾರಂಭ ಮಾಡಿದ್ವಿ, ಇವತ್ತು ನಾವು ಆಲ್ಮೋಸ್ಟ್ ಗೋಲ್ ರೀಚ್ ಆಗ್ತಾ ಇದ್ದೀವಿ. ಸುಮಾರು ಎಲ್ಲ ಇನ್ನೊಂದು 7 ಜಿಲ್ಲೆ ಬಿಟ್ಟರೆ ಎಲ್ಲ ಜಿಲ್ಲೆಗಳಲ್ಲಿ ಸ್ಥಾಪನೆ ಆಗಿದೆ. ಮತ್ತು ಎರಡನೇದಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತ ನಾವು ಅವಾಗೇನು ಪ್ರಾರಂಭ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈಗ ಒಪ್ಪಿದ್ದಾರೆ. ಏನಂದರೆ, ಪ್ರತಿ ಜಿಲ್ಲೆಯಲ್ಲಿ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು, ಪ್ರತಿ ಜಿಲ್ಲೆಯಲ್ಲಿ ನಾವು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು, ಪ್ರತಿ ಜಿಲ್ಲೆಯಲ್ಲಿ ನಾವು ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು, ಪ್ರತಿ ಜಿಲ್ಲೆಯಲ್ಲಿ ಟ್ರಾಮಾ ಸೆಂಟರ್ ಮಾಡಬೇಕು ಅಂತ.
ಇದು ನಮ್ಮ ಉದ್ದೇಶ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಈಗ ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದೀವಿ. ಸುಮಾರು 9 ಜಿಲ್ಲೆಗಳಲ್ಲಿ ನಮ್ಮ ಹತ್ರ ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾ ಇದ್ದೀವಿ. ಆಮೇಲೆ ಈಗಾಗಲೇ ಒಂದು 7 ಜಿಲ್ಲೆಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಈಗ 4-5 ಜಿಲ್ಲೆಯಲ್ಲಿ ಟ್ರಾಮಾ ಸೆಂಟ್ರು ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ 10 ವರ್ಷಗಳಲ್ಲಿ ನಾವು ಎಲ್ಲ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು, ಒಂದು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲು, ಆಮೇಲೆ ಕ್ಯಾನ್ಸರ್ ಹಾಸ್ಪಿಟ್ಲು ಮತ್ತು ಟ್ರಾಮಾ ಸೆಂಟ್ರ್ ಮಾಡ್ತಕ್ಕಂಥ ಈ ಒಂದು ನಮ್ಮದೇನು ರೋಡ್ ಮ್ಯಾಪ್ ಇದೆ, ಅದರಲ್ಲಿ ಸಾಕಷ್ಟು ನಾವು ಪ್ರೋಗ್ರೆಸ್ ಮಾಡಿದ್ದೀವಿ ಅಂತಕ್ಕಂಥದ್ದು ನನಗೆ ತೃಪ್ತಿ ಇದೆ. ಈಗ ನೀವು ನೋಡೋದಕ್ಕೂ ಕೂಡ ಡಾಕ್ಟರ್ ಕಣ್ಣಂಗೆ ಕಾಣಿಸ್ತೀರಿ. ನನಗಂತೂ ನಾನು ನಿಮ್ಮ ಅಭ್ಯಂತರ ಇಲ್ಲ ಅಂತಂದ್ರೆ ನಾನು ಡಾಕ್ಟ್ರೇ ಅಂತಲೇ ನಿಮಗೆ ಕರಿತೀನಿ. ಏನು ಕರಿಬೋದು, ಏನು ತಪ್ಪೇನಿಲ್ಲ. ಇನ್ನೊಂದು, ಇಬ್ಬರು ಮಕ್ಕಳು, ನೀವಿಬ್ಬರು ಕೂಡ ಡಾಕ್ಟ್ರು, ನೀವು ಮತ್ತು ನಿಮ್ಮ ವೈಫು. ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅಂತ ಇದ್ದೀರೋ ರಾಜಕೀಯ? ನಮ್ಮ ದೊಡ್ಡ ಮಗ ಅಂತೂ ಅವ್ನು ಡಾಕ್ಟರ್ ಆಗಲಿಲ್ಲ, ಅವ್ನು ನಿಮ್ಮ ಬಯಾಲಜಿನೇ ತೊಗೊಲಿಲ್ಲ, ಅದಕ್ಕೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಎರಡನೇ ಹುಡುಗ ಇನ್ನೂ ಸಣ್ಣ ಚಿಕ್ಕವನಿದ್ದಾನೆ. ಇನ್ನು ಅವ್ನು ಏನೋ ಡಾಕ್ಟರ್ ಆಗಬೇಕು ಅಂತ ಇದ್ದಾನೆ. ನೋಡೋಣ ಮುಂದೆ ಏನಾಗುತ್ತೆ. ಅದೆಲ್ಲ ಈಗ ಅವೆಲ್ಲ ನೀಟಲ್ಲಿ ಪಾಸಾಗಿ ಅವರೆಲ್ಲ ಮಾಡಿದ್ರೆ ಆಗ್ಬೋದು, ನೋಡೋಣ. ನಿಮ್ಮ ತಂದೆಯವರು ಬದುಕಿರುವ, ಅಂದರೆ ಅವರ ನಮ್ಮ ತಂದೆಯವರು ಫ್ರೀಡಮ್ ಫೈಟರ್ ಆಗಿದ್ದರು. ಈಗ ನಮ್ಮ ಭಾಗದಲ್ಲಿ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಯಾಕಂದರೆ ನಮಗೆ ಸ್ವಾತಂತ್ರ್ಯ 47ರಲ್ಲಿ ಸಿಕ್ಕಿಲ್ಲ. ಹೌದು, ಕಲ್ಯಾಣ ಕರ್ನಾಟಕ ಬಗ್ಗೆ 48ರಲ್ಲಿ ಸಿಕ್ಕಿತ್ತು. ಯಾಕಂದರೆ ಅಲ್ಲಿ ನಿಜಾಮರ ಆಳ್ವಿಕೆ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಫಾದರು ಫ್ರೀಡಮ್ ಫೈಟರ್ ಇದ್ದರು. ಹಾಗಾಗಿ ಅವ್ರ ಮೇಲೆ ವಾರಂಟ್ ಇತ್ತು. ಅವ್ರು ಅರೆಸ್ಟ್ ಆಗಿರಲಿಲ್ಲ. ಬಟ್ ಹಾಗಾಗಿ ಅವರು ಫ್ರೀಡಮ್ ಫೈಟರ್ ಇರೋದ್ರಿಂದ ಅವರಿಗೆ ಒಳ್ಳೆ ರೆಕಗ್ನೇಷನ್ ಇತ್ತು ನಮ್ಮ ತಾಲೂಕಿನಲ್ಲಿ, ಸೇಡಮಲ್ಲಿ. ಅದಾದಮೇಲೂ ಕೂಡ ಸಾಕಷ್ಟು ವರ್ಷ ಅವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗು ಕೂಡ ಇದ್ದರು. ಜನರ ಒಳ್ಳೆಯ ಸಂಪರ್ಕ ಆಯಿತು. ಬರಗಾಲ ಸಮಯದಲ್ಲಿ ಅನೇಕ ಹಳ್ಳಿಗಳಿಗೆ ರಸ್ತೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದಾಗಿರ್ಬೋದು, ಜನರಲ್ಲಿ ಒಂದು ಒಳ್ಳೆಯ ಒಂದು ಭಾವನೆ ಇತ್ತು ನಮ್ಮ ಫಾದರ್ ಬಗ್ಗೆ. ಎಲೆಕ್ಷನ್ಗೆ ಒಂದ್ಸರಿ ಕಂಟೆಸ್ಟ್ ಮಾಡಿದ್ರು ಅವರು 1977ಅಲ್ಲಿ. ಬಟ್ ಅವರು ಅವಾಗ ಗೆಲ್ಲಿಲ್ಲ. ಯಾಕಂದರೆ ಕಾಂಗ್ರೆಸ್ 6ರಿಂದ ಮಾಡಿದರು. ಹಾಗಾಗಿ ಅವರಿಗೆ ಅವಾಗ ಗೆದ್ದಿರಲಿಲ್ಲ. ಆದರೆ ಕಾಂಗ್ರೆಸ್ಸಲ್ಲಿ ಆಮೇಲೆ ಮತ್ತೆ ಕಾಂಗ್ರೆಸ್ಸಲ್ಲೇ ಇದ್ದರು. ಅವರು ಸುಮಾರು 20-25 ವರ್ಷ ನಮ್ಮ ತಾಲೂಕು ಅಧ್ಯಕ್ಷ ಆಗಿದ್ದರು. ಅದು MLA ಆಗೋಕ್ಕೆ ಅವ್ರಿಗೆ ಆಗಲಿಲ್ಲ. ಅವರು ಮಾಡಿರ್ತಕ್ಕಂಥ ಕೆಲಸನೇ ನನಗೆ ರಿಕಗ್ನಿಷನ್ ಇತ್ತು. ಮೊದಲನೇ ಬಾರಿ ನಾನು ಜಿಲ್ಲಾ ಪಂಚಾಯಿತಿ ಕಂಟೆಸ್ಟ್ ಮಾಡಿದಾಗ, ನಾನು ಹಳ್ಳಿಗಳಿಗೆ ಹೋದಾಗ ಜನ ರಿಕಗ್ನೈಸ್ ಮಾಡ್ತಿರು, ರುದ್ರಪ್ಪಗೌಡ್ರ ಮಗ ಇದ್ದಾರೆ ಅಂಥೇಳಿ. ಹಾಗಾಗಿ ನನಗೆ ಅವಕಾಶ ಸಿಕ್ತು ಅಂತ ನನ್ನ ಭಾವನೆ. ನನಗೆ ಈಗಲೂ ಭಾವನೆ ಏನಂದರೆ, ನಮ್ಮ ತಂದೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾನು ಶಾಸಕನಾಗಿದ್ದೀನಿ. ಯಾಕಂದ್ರೆ ಜನರಲ್ಲಿ ಪಾಸಿಟಿವ್ ಅವರು ಕನಸು ಕಂಡಿದ್ರಾ ನೀವು ಸಚಿವರಾಗ್ತಾರೆ, ಮಂತ್ರಿ ಆಗ್ತಾರೆ? ಅವರು ಅನ್ಫಾರ್ಚುನೇಟ್ಲಿ ಏನಾಯಿತು, ನಮ್ಮ ಫಾದರು MLA ಆಗಿಲ್ಲ. ಬಟ್ ಅವ್ರ ಜೀವಮಾನದಲ್ಲಿ ನಾನು ಪಾಲಿಟಿಕ್ಸ್ ಎಂಟರ್ ಆಗಲಿಲ್ಲ. ಅವ್ರು ಆ್ಯಕ್ಚುಲಿ 1992ಅಲ್ಲಿ ತೀರ್ಕೊಂಡ್ರು. ನಾನು 1994ಅಲ್ಲಿ ಪೊಲಿಟಿಕಲ್ ಎಂಟ್ರಿ ಆದೆ. ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ ಯಾರು ಆಗ್ತಾರೆ, ಯಾರು ನಮ್ಮ ಮಕ್ಕಳು. ಯಾಕಂದರೆ ಅಲ್ಲೂ ನಮ್ಮ ಇಬ್ಬರು ಬ್ರದರ್ಸು ಗೌರ್ಮೆಂಟ್ ಸರ್ವಿಸಲ್ಲಿದ್ದರು, 3ನೇ ಬ್ರದರು ಇದ್ದರು ಪೊಲಿಟಿಕಲಿ, ಅಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿದ್ದರು. ಹಾಗಾಗಿ ನಾನು ಪೊಲಿಟಿಕ್ಸ್ ಎಂಟ್ರಿ ಆಗ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಡಾಕ್ಟರ್ ಆಗಿದ್ದೆ, ನಾನು ಡರ್ಮೆಟೊಲಾಜಿಸ್ಟ್ ಆಗಿದ್ದೆ. ಹಾಗಾಗಿ ಅವ್ರು ತೀರ್ಕೊಂಡ್ಮೇಲೆ ನಾನು ಪೊಲಿಟಿಕಲ್ ಎಂಟ್ರಿ ಆಗಿದ್ದು. ಆದರೆ ನನಗೆ ಈಗಲೂ ಏನು ಅನಿಸುತ್ತೆ ಅಂದರೆ, ಅವರು ಶಾಸಕರಾಗಬೇಕಾಗಿತ್ತು, ಅವ್ರ ಜಾಗದಲ್ಲಿ ನಾನು ಆಗಿದ್ದೀನಿ. ಯಾಕಂದರೆ ಅವ್ರ ಸರ್ವಿಸ್ ಭಾಳ ಇದೆ. ಯಾಕಂದರೆ ಅವ್ರು ಏನೂ ಆಗದೇನೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿನೇ ಬರಗಾಲದಲ್ಲಿ ಭಾಳ ಕೆಲಸ ಮಾಡಿದರು ಅಂತ ನನಗೆ ಜನ ಹೇಳ್ತಾಯಿದ್ರು. ಇದ್ರ ನೀವು ಫಾದರೇ ಹಾಕಿದ್ದು ರೋಡು, ಅವಾಗೆಲ್ಲ ನಮಗೆಲ್ಲ ಕೆಲಸ ಕೊಡೋದಕ್ಕೆ. ಹಾಗಾಗಿ ಅವ್ರು ಹಾಕಿ ಆದಮೇಲೆ ಈಗ ನೀವು ಬಂದಿದ್ದು ಕಂಪ್ಲೀಟ್ ಮಾಡ್ತಾ ಇದ್ದೀರಿ ಅಂತ ಜನರು ಹೇಳ್ತಾಯಿದ್ರು. ಹಾಗಾಗಿ ನನಗೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಾಡಿದಾಗ, ಶಾಸಕ ಆಗಿ ಫಸ್ಟ್ ಟೈಮ್ ನಾನು ಕಂಟೆಸ್ಟ್ ಮಾಡಿದಾಗ ಜನ ನಮ್ಮ ಫಾದರಿಂದ ನಾನು ರಿಕಗ್ನೈಸ್ ಮಾಡ್ತಿದ್ರು. ಅದಾದಮೇಲೆ ನಾವೇ ಎಸ್ಟಾಬ್ಲಿಷ್ ಮದರ್ ಇದ್ದಾರೆ. ಇನ್ನು ಹೇಗೆ ನಿಮಗೆ ನಮ್ಮ ತಾಯಿಯವ್ರದ್ದು ಗೈಡೆನ್ಸು ಇದೆ. ಯಾಕಂದರೆ ತಾಯಿ ಯಾವತ್ತೂ ಕೂಡ ನಮಗೆ ಭಾಳ ಪ್ರೀತಿಯಿಂದ ಬೆಳೆಸಿದ್ದು. ಮತ್ತು ಯಾವತ್ತೂ ಕೂಡ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರೇರಣೆ ತಾಯಿನೇ ಇದೆ ನಮಗೆ. ಯಾಕಂದರೆ ಪೊಲಿಟಿಕಲಿ ಫಾದರ್ ವಾಸ್ ಆಲ್ವೇಸ್ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅವ್ರ ನಿಲುವಿತ್ತು. ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸ ಇಟ್ ಶುಡ್ ಬಿ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ. ಈಗ ಸಚಿವ ಸ್ಥಾನ ರೇಸಲ್ಲಿ ಬಂದರೆ ನಿಮ್ಮ ಹೆಸರೇನು ಅಂದರೆ ಇವರಿಗೆ ವಿರುದ್ಧವಾಗಿ ಇವರಿದ್ದಾರೆ ಆ ಥರ ಏನಿರಲ್ಲ. ಆದರೂ ನಾನು ನಿಜ ಹೇಳಬೇಕಾದ್ರೆ ಫಸ್ಟ್ ಟೈಮ್ ಮಂತ್ರಿ ಆದಾಗೂ ಕೂಡ ನಾನು ಮಂತ್ರಿ ಮಾಡಿ ಅಂತ ಕೇಳಿರಲಿಲ್ಲ. ನಾನು ಯಾರಿಗೂ ರಿಕ್ವೆಸ್ಟ್ ಮಾಡಿರಲಿಲ್ಲ. ಖರ್ಗೆ ಸಾಹೇಬ್ರೆ ಕರೆದು ನನಗೆ ಹೇಳಿದರು, ನೀನಿಲ್ಲ, ನೀನು ಮೀಟ್ ಮಾಡು, ನೀನು ಮಿನಿಸ್ಟರ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ.
ಅವ್ರು ಹೇಳಿದ ಮೇಲೆ ನಾನು ಸಿದ್ದರಾಮಯ್ಯನವರಿಗೆ ನಮ್ಮ KPC ಪ್ರೆಸಿಡೆಂಟಿಗೆ ಮೀಟ್ ಮಾಡಿದ್ದೆ ಅಷ್ಟೇ, ಮತ್ತೆ ಯಾರಿಗೂ ಮೀಟ್ ಮಾಡಿಲ್ಲ ನಾನು. ಹಾಂ ಹಾಂ, ನನ್ನನ್ನು ಮಂತ್ರಿ ಮಾಡಿ ಅಂತ ಯಾವತ್ತು ನೀವು ನಾನಾಗೆ ಹೋಗಿಲ್ಲ, ನಾವು ಖರ್ಗೆ ಸಾಹೇಬ್ರು ಕರೆದು ಅವಕಾಶ ಅದಾಗ ಯಾವಾಗ ಬಂತು ಅವಾಗ ಅವರೇ ಹೇಳಿ ಸಜೆಸ್ಟ್ ಮಾಡಿ ಮಾಡಿದ್ದು ಮೊದಲನೇ ಬಾರಿ. ಎರಡನೇ ಬಾರಿಗಾದರೂ ಕೂಡ ನಾನು ಖರ್ಗೆ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಈ ಸರಿ ನೋಡಿ ಅಂತ. ಆಯ್ತು ನೋಡೋಣ ಮಾಡೋಣ ಅಂತ ಹೇಳಿದ್ರು, ಮಂತ್ರಿ ಮಾಡಿದ್ದಾರೆ. ಹಾಂ ಹಾಂ. ಅಲ್ಲ, ನಿಮ್ಮ ಪ್ರೊಫೆಷನ್ನು ನೀವು ಬಂದಿರೋದು ಆ ಬ್ಯಾಕ್ಗ್ರೌಂಡು ಮೆಡಿಕಲ್ ಎಜುಕೇಷನ್ನು. ಸೊ ಈಗಾಗಲೇ ಹೇಳಿದಂತೆ MBBS MD, ನಿಮಗೆ ಆ ಇಲಾಖೆ ಬಗ್ಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿರುತ್ತೆ. ಫಸ್ಟ್ ಬಾರಿ ಮಂತ್ರಿ ಮಾಡುವಾಗ ಈ 2013ರಲ್ಲಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ, ಸೊ ಇದೇ ಖಾತೆ ಕೊಡಿ ಅಂತ ಏನಾದರೂ ಇತ್ತಾ ಅಥವಾ ಅವರಾಗೆ ಕೊಟ್ಟಿದ್ದಾರೆ? ನಾನು ಯಾವುದು ಖಾತೆನೂ ಕೇಳಕ್ಕೆ ಹೋಗಿಲ್ಲ, ಅವರಾಗಿಯೇ ಮೆಡಿಕಲ್ ಎಜುಕೇಷನ್ ಕೊಟ್ಟಿದ್ದಾರೆ. ಸಾಧಾರಣವಾಗಿ ಮಂತ್ರಿಗಳು ಅಂತಂದರೆ ಅವ್ರದ್ದೇ ಶಿಕ್ಷಣ ಸಂಸ್ಥೆಗಳು, ಅವ್ರದ್ದೇ ಮೆಡಿಕಲ್ ಕಾಲೇಜ್ಗಳು ಎಲ್ಲದೂ ಇರುತ್ತೆ. ಸೊ ನಿಮ್ಮ ಹಣಕಾಸಿನ ಸೋರ್ಸ್ ಏನು ಅಂತ? ಏನಿಲ್ಲ ನೋಡಿ, ನಾವು ಅಗ್ರಿಕಲ್ಚರ್, ನಮ್ಮ ಫ್ಯಾಮಿಲಿ ಈಸ್ ಎ ಗುಡ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್. ನಾವು ವಿ ಹ್ಯಾವ್ ಗುಡ್ ಲ್ಯಾಂಡ್ಸ್. ಏನಂದರೆ ನಮ್ಮದು ಸುಮಾರು 200 ಎಕರೆ ಲ್ಯಾಂಡ್ ಇದೆ ನಮ್ಮ ಫಾದರ್ ಟೈಮಿಂದ. ಹಾಗಾಗಿ ನಾವು ಜಾಯಿಂಟ್ ಫ್ಯಾಮಿಲಿನೂ ಇದ್ದೀವಿ. ಹಾಗಾಗಿ ನಾವು ಫೈನಾನ್ಷಿಯಲಿ ವಿ ಆರ್ ವೆಲ್ ಆಫ್, ಬಟ್ ಐ ಹ್ಯಾವ್ ನೋ ಬಿಸ್ನೆಸ್ ಪರ್ಸ್ನಲಿ. ಹಾಗಾಗಿ ನಾವು ಅಂತ ಬಂದಾಗ ಎಲೆಕ್ಷನ್ ಅಂತ ಬಂದರೆ ಎಲೆಕ್ಷನ್ ನೋಡಿ, ಇತ್ತೀಚಿನ ದಿನಗಳಲ್ಲಿ ಎಲೆಕ್ಷನ್ ದುಬಾರಿ ಆಗಿದೆ. ನಾನು ಮೊದಲ ಬಾರಿ ಎಲೆಕ್ಷನ್ ಇದ್ದಾಗ ಐ ಹ್ಯಾಡ್ ನಾಟ್ ಸ್ಪೆಂಟ್ ಎನಿ ಮನಿ. ಇಟ್ ವಾಸ್ 100% ಏನು ದುಡ್ಡೇ ಬೇಕಾಗಿಲ್ಲ. 2004 ಎಲೆಕ್ಷನ್ ಆಗಿರ್ಬೋದು, 2008 ಎಲೆಕ್ಷನ್ ಆಗಿರ್ಬೋದು, 2013ಇಂದ ಸ್ವಲ್ಪ ಎಲೆಕ್ಷನ್ಸ್ ದುಬಾರಿ ಆಗಿದೆ ವಿನಾ ಇವತ್ತು ಮೊದಲಿಲ್ಲ ಅಷ್ಟೆಲ್ಲ ಎಲೆಕ್ಷನ್ ದುಬಾರಿ ಆಗಿರಲಿಲ್ಲ. ಹಾಗಾಗಿ ನಮ್ಗೆ ಯಾವತ್ತೂ ಕೂಡ ಎಲೆಕ್ಷನಲ್ಲಿ ಜನ ಸಪೋರ್ಟ್ ಮಾಡೋರು. ಈ ದುಬಾರಿ ದುನಿಯಾ ಅಥವಾ ದುಬಾರಿ ಎಲೆಕ್ಷನನ್ನು ನೋಡಿದರೆ ನಿಮ್ಗೇನಾದರೂ ಬೇಸರ ಅನಿಸುತ್ತಾ ಈಗಿನ ಪರಿಸ್ಥಿತಿ? 100%. ಯಾಕಂದರೆ ಒಳ್ಳೆಯವ್ರು ಬರೋದು ಏನಾಗಿದೆ, ಈ ಪೊಲಿಟಿಕಲ್ ಸಿಸ್ಟಮಲ್ಲಿ ಸಾಮಾನ್ಯ ಜನರು ಶಾಸಕರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವನೆ ಒಂದು ಮೂಡಾಗಿದೆ. ಏನಂದರೆ ಈಗ ಯಾವುದೇ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾದ್ರೆ ಸಾಮಾನ್ಯ ಬ್ಯಾಕ್ಗ್ರೌಂಡ್ ಇರೋರು ಮಾಡೋದು ಕಷ್ಟ ಅಂತಕ್ಕಂಥ ವಾತಾವರಣ ಇತ್ತೀಚಿನ ದಿನಗಳಲ್ಲಿ. ಹೌದು, ಸಾಮಾನ್ಯರು ಮೆಡಿಕಲ್ ಮಾಡೋದು ಹೆಂಗೆ ಕಷ್ಟವೋ ಸಾಮಾನ್ಯರು ಇಲ್ಲ, ಸಾಮಾನ್ಯರು ಮೆಡಿಕಲ್ ಮಾಡ್ಬೋದು. ಮೆರಿಟಲ್ಲಿ ಓದಿ ತೊಗೊಂಡ್ರೆ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಇದೆ. ಗೌರ್ಮೆಂಟಲ್ಲಿ 55,000 ಫೀಸ್ ಇದೆ ಪ್ರತಿ ವರ್ಷ ಅಷ್ಟೇ. ಹೌದು, 5 ವರ್ಷ. ನಮಗೆ ಏನು ನಿಮ್ಮ LKG UKGಗೆ ಕಮ್ಮಿ ಫೀಸ್ ಇದೆ ನಮ್ಮ ಗೌರ್ಮೆಂಟಲ್ಲಿ. ವಿ ಹ್ಯಾವ್ ಅ ಹ್ಯೂಜ್. ಯಾಕಂದರೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದ್ರಿಂದ ಈಗ ಸಾಮಾನ್ಯ ಜನರ ಮಕ್ಕಳು ಡಾಕ್ಟರ್ ಆಗ್ಬೋದು. ಸ್ವಲ್ಪ ಬದಲಾಗ್ತಾ ಇದೆ. ರಾಜಕಾರಣದಲ್ಲಿ ಈಗ ಸಾಮಾನ್ಯ ಜನರು ಭಾಳ ಕಷ್ಟ ಅಂತ ಅನ್ನೋ ಭಾವನೆ ಬಂದುಬಿಟ್ಟಿದೆ. ಯಾಕಂದರೆ ಈ ಹಿಂದೆ ಆಗಿರಲಿಲ್ಲ. ದಟ್ ವಾಸ್ ನಾಟ್ ಸೊ. ದಿಸ್ ಆಲ್ ಸ್ಟಾರ್ಟೆಡ್ ಇನ್ 2009 ಐ ಬಿಲೀವ್. 2009-10 ಇದೇನು ರೆಡ್ಡಿ ಬ್ರದರ್ಸ್ ಏನು ಸ್ಟಾರ್ಟ್ ಆಯ್ತಲ್ಲ, ಇದು ಅಂದ್ರೇನು ಆಪರೇಷನ್ ಕಮಲ ಅಂತೇನು ಸ್ಟಾರ್ಟ್ ಮಾಡಿದ್ರಲ್ಲ, ಹೌದು. ದ್ಯಾನ್ ಪೀಪಲ್ ಲಾಸ್ಟ್ ಟ್ರಸ್ಟ್ ಇನ್ ಪೊಲಿಟಿಷಿಯನ್ಸ್. ಅಂದರೆ ಯಾಕಂದರೆ ಮುಂಚೆ ಏನಾಗ್ತಿತ್ತು, 2004ರಲ್ಲಿ 2008ರಲ್ಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ನಮ್ಗೆ ಯಾರೂ ದುಡ್ಡು ಕೇಳ್ತಾ ಇರಲಿಲ್ಲ. ನಾವು ಊರುಗಳಿಗೆ ಹೋದರೆ ನಾನು ಒಂದೊಂದು ಬೂತಿಗೆ 1,000 ರೂಪಾಯಿ ಕೊಡ್ತಿದ್ವಿ ಖರ್ಚಿಗೆ ಅಷ್ಟೇ. ಒಂದೊಂದು ಬೂತಿಗೆ 1,000. ಇಮ್ಯಾಜಿನ್, ಒಂದು ಬೂತಿಗೆ ಎಂಟೈರ್ ಬೂತ್ ಮ್ಯಾನೇಜ್ ಮಾಡೋದಕ್ಕೆ 1,000 ರೂಪಾಯಿ. ಅದು ಅವ್ರ ಪಾಪ ಒಂದೊಂದು ಸರಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಾಯಿದ್ರು, ಸುಮ್ಮನೆ ನಾವು ಕೊಡ್ತಿದ್ವಿ. ಈಗ ಅದು ತಲೆಗೆ 2,000, 3,000, 5,000 ಹೇಗಾಗ್ಬಿಟ್ಟಿದೆ ಅಂತಂದರೆ ನೋಡಿ, ದಟ್ ಈಸ್ ಯು ಸಿ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಬಿಕಾಸ್ ಇದಕ್ಕೆ ವಿ ನೀಡ್ ಟು ಬ್ರಿಂಗ್ ಎಲೆಕ್ಟ್ರಲ್ ರಿಫಾರ್ಮ್ಸ್. ಇಲ್ಲಾಂದರೆ ಸಾಮಾನ್ಯ ಜನರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಏನೇನು ಮಾಡಬೇಕು, ಖಂಡಿತವಾಗಿ ನಾವು ಕಾನೂನಲ್ಲಿ ಬದಲಾವಣೆ ಮಾಡಬೇಕು. ಪೀಪಲ್ ರಿಪ್ರೆಸೆಂಟೇಟಿವ್ ಆ್ಯಕ್ಟಿಗೆ ಸಾಕಷ್ಟು ಬದಲಾವಣೆಗಳನ್ನು ತರಬೇಕು. ಸಾಮಾನ್ಯ ಜನರು MLA MP ಆದ್ರೇ ಸಾಮಾನ್ಯ ವರ್ಗದ ಜನರ ಇಂಟ್ರೆಸ್ಟ್ ಕಾಪಾಡಲಿಕ್ಕೆ ಸಾಧ್ಯ ಇದೆ. ಅಥವಾ ಈಗೇನಾಗ್ಬಿಡ್ತದೆ, ಬಿಸ್ನೆಸ್ಮೆನ್ನು ಅಥವಾ ಯಾರ್ಯಾರು ಬಿಸ್ನೆಸ್ ಇಂಟ್ರೆಸ್ಟ್ ಇರೋರು, ಶ್ರೀಮಂತರು ಅಸೆಂಬ್ಲಿಗಳಲ್ಲಿ, ಪಾರ್ಲಿಮೆಂಟಲ್ಲಿ, ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ನಿಗೆ ನೀವು ಕಂಟೆಸ್ಟ್ ಮಾಡಬೇಕಾದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎನಿ ಕಾಮನ್ ಮ್ಯಾನ್. ಖಂಡಿತ. ನೀವು ಪಾರ್ಲಿಮೆಂಟಲ್ಲಿ ಸಾಮಾನ್ಯ ವರ್ಗದ ಜನರು, ರೈತರು, ಸಾಮಾನ್ಯ ಜನರು, ಬಡವರು ಪಾರ್ಲಿಮೆಂಟ್ಗೆ ಹೋದರೆ ಅಂದರೆ ಇಲ್ಲಿ ಗ್ರಾಸ್ ರೂಟ್ ಲೆವೆಲ್ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರ ಭಾವನೆಯನ್ನು ನೀವು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಹೌದು. ಇಲ್ಲ ಅಂದರೆ ಯಾರು ಅಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇವತ್ತು ಮೆಜಾರಿಟಿ, ಐ ನಾಟ್ ಟೆಲ್ ಆಲ್ ಆಫ್ ದ್ಯಾಮ್, ಬಟ್ ಮೆಜಾರಿಟಿ ಮೋರ್ ದೆನ್ 60% ಅಂತ ಹೇಳ್ಬೋದು. 60% ಅಷ್ಟು ಜನ, 60-70% ಜನ ಈಗಲೂ ಸಾಮಾನ್ಯ ಜನರು ಬರ್ತಾರೆ ಪಾರ್ಲಿಮೆಂಟ್ಗೆ, ಇಲ್ಲ ಅಂತೇಳಿ. ಅಸೆಂಬ್ಲಿಯಲ್ಲೂ ಕೂಡ ಇದ್ದಾರೆ. ಆದರೆ 70% ಜನ ಶ್ರೀಮಂತರು, ಎಲ್ಲ ಬಿಸ್ನೆಸ್ಮೆನ್ನು, ಇಂಡಸ್ಟ್ರಿಯಲಿಸ್ಟು, ಕಾರ್ಪೊರೇಟ್ ವರ್ಲ್ಡಿಂದ ಬರ್ದಿರ್ತಕ್ಕಂಥವ್ರು ಪಾರ್ಲಿಮೆಂಟಲ್ಲಿ, ಅಸೆಂಬ್ಲಿಯಲ್ಲಿ ಇದ್ದರೆ ವಿಲ್ ನಾಟ್ ರಿಫ್ಲೆಕ್ಟ್ ದ ಸೆಂಟಿಮೆಂಟ್ಸ್ ಆಫ್ ಎ ಕಾಮನ್ ಮ್ಯಾನ್. ಒಂದು ವರ್ಡ್ ಬಳಸಿದ್ರಿ, 2008ರಿಂದನೇ ಪ್ರಾರಂಭ ಆಯಿತು ಈ ಟ್ರೆಂಡು ಎಲೆಕ್ಷನಲ್ಲಿ ಹಣ ಹರಿಯೋದು ಅಂತ.
ಅಂದರೆ ರೆಡ್ಡಿ ಬ್ರದರ್ಸಿಂದನೇ ಆರಂಭ ಆಯ್ತು ಕರೆಕ್ಟ್. ಅಂತ ನಾವು- ಯಾಕಂದರೆ ಅದಕ್ಕಿಂತ ಮುಂಚೆ ಪೀಪಲ್ ಯೂಸ್ ಟು ಟ್ರಸ್ಟ್ ಅಸ್. ಹ್ಮ್. ಜನರಲ್ಲಿ ಏನು ಭಾವನೆ ಬಂದುಬಿಡ್ತು, ಇವರು ಎಮ್ ಎಲ್ ಎಗಳು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ ಹ್ಮ್. ಎಮ್ ಎಲ್ ಎ ವಾಸ್ ಬೀಯಿಂಗ್ ಪರ್ಚೇಸ್ಡ್. ಹ್ಮ್. 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 ಆಪರೇಷನ್ ಕಮಲ ಇಸ್ ನಥಿಂಗ್ ಬಟ್ ಪರ್ಚೇಸ್ ಆಫ್ ಎನ್ ಎಮ್ ಎಲ್ ಎ. ಹೌದು. And it was in the headline in all the newspapers and ಟಿವಿಯಲ್ಲಿ ಫ್ಲ್ಯಾಶ್ ನ್ಯೂಸ್ ಏನಂದರೆ 10 ಕೋಟಿಗೆ ಏನೋ 10 ಕೋಟಿಗೆ ಶಾಸಕರು ಖರೀದಿ ಆಗಿದ್ದಾರೆ, ಆಮೇಲೆ ದುಡ್ಡು ತೊಗೊಂಡು ರಿಸೈನ್ ಮಾಡಿದ್ದಾರೆ, ಬೈ ಎಲೆಕ್ಷನಲ್ಲಿ ಮತ್ತೆ ಅವ್ರಿಗೆ ದುಡ್ಡು ಖರ್ಚು ಮಾಡಿ ಗೆಲ್ಲಿಸಿದ್ದಾರೆ. ಜನರಿಗೆ ಏನಾಯಿತು, ನಾವು ಓಟ್ ಹಾಕಿ ಕಳಿಸಿರ್ತಕ್ಕಂಥ ಎಮ್ ಎಲ್ ಎ 10 ಕೋಟಿ ತೊಗೊಂಡು ಎಮ್ ಎಲ್ ಎ ಸೀಟ್ ಮಾರ್ಕೊಳ್ತಾ ಇದ್ದಾರೆ ಅಂದರೆ ನಾವ್ಯಾಕೆ ದುಡ್ಡು ತೊಗೊಳ್ಬಾರ್ದು ಅವ್ರ ಹತ್ರ ಅಂತಕ್ಕಂಥ ಭಾವನೆ ಬಂದಿರ್ಬೋದು ಅಂತ ನನ್ನ ಊಹೆ. ಹಾಂ. ಹಾಂ. ಹಾಗಾಗಿ ಸಿಸ್ಟಮ್ ಡಿಟೋರೇಟೆಡ್. ಬಹುಶಃ ಅವರು ಇದಕ್ಕೆ ಬೆಲೆ ಕೂಡ ತೆತ್ತರು ಅಂತ ಅನಿಸುತ್ತೆ. ಯಾಕೆಂದರೆ ಆಮೇಲೆ ಜೈಲಿನ ಕಂಬಿ ಕೂಡ ಎಣಿಸಿದ್ರು. ಅದು ಆಯಿತು. ಮುಖ್ಯಮಂತ್ರಿಗಳು ಕೂಡ ಜೈಲಿಗೆ ಹೋಗಬೇಕಾದ ನೋಡಿ, ಪರಿಸ್ಥಿತಿ ಈಗ ನಾವು ಯಾವತ್ತೂ ಕೆಟ್ಟ ಕೆಲಸ ಮಾಡಿದರೆ ಅದಕ್ಕೆ ಕೆಟ್ಟನೇ ಅದು ಪರಿಣಾಮ ಆಗುತ್ತೆ. ಹೌದು. ನಾವು ಯಾವತ್ತೂ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಜನ ರೆಕಗ್ನೇಷನ್ ಅದು ಇರುತ್ತೆ. ಯಾರೂ ಇಲ್ಲಿ ಶಾಶ್ವತ ಇರಲ್ಲ, ಯಾರೂ ಇಲ್ಲಿ ಪರ್ಮನೆಂಟಾಗಿ ಇರೋಕ್ಕೆ ಬಂದಿಲ್ಲ. ನಮ್ಮ ಕೆಲಸ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಒಳ್ಳೆ ರೀತಿಯಿಂದ ಮಾಡಿದರೆ ಜನ ರಿಕಗ್ನೈಸ್ ಮಾಡ್ತಾರೆ. ಈಗಲೂ ನಾನು ಹೇಳಲ್ಲ, ಪೀಪಲ್ ಎಂಟೈರ್ಲಿ ಸಿಸ್ಟಮ್ ಡೀರೇಲ್ ಆಗಿದೆ, ಜನರು ಒಳ್ಳೇದು ಕೆಟ್ಟದ್ದು ಅಂಥದ್ದು ಮರ್ತು ಹೋಗಿದ್ದಾರೆ ಅಂತ ಹೇಳಲ್ಲ. ಹಳ್ಳಿಗಳಲ್ಲಿದೆ ಈಗಲೂ. ನಾನು ನಗರ ಪ್ರದೇಶದಲ್ಲಿ ಹೇಳಕ್ಕೆ ಹೋಗಲ್ಲ. ನಗರ ಪ್ರದೇಶದಲ್ಲಿ ಜನ ಯಾಕಂದರೆ ಪಾಪ ಸ್ಕ್ಯಾಟರ್ಡ್ ಇರ್ತಾರೆ, ಹೌದು, ಪಕ್ಕದ ಮನೆಯವ್ರು ಯಾರಂತ ಗೊತ್ತಿರಲ್ಲ. ಹಾಗಾಗಿ ಇಲ್ಲಿ 100% ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಹಳ್ಳಿಗಳಲ್ಲಿ ಆಗಿಲ್ಲ. ಹಳ್ಳಿಗಳಲ್ಲಿ ಏನಿದೆ, ಯಾರು ಏನು ಅಂತ ಪ್ರತಿಯೊಬ್ಬರಿಗೆ ಪರಿಚಯ ಇರುತ್ತೆ. ಹೌದು. ಯಾರು ಏನು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಹಳ್ಳಿಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥ ಭಾವನೆ ಇನ್ನೂ ಇದೆ. ಒಳ್ಳೆ ಕೆಲಸ ಮಾಡೋರಿಗೆ ಇಲ್ಲಪ್ಪ ಅವ್ನು ಒಳ್ಳೆಯವನಿದ್ದಾನೆ ಅಂತ ಹೇಳ್ತಕ್ಕಂಥ ಭಾವನೆ ಇನ್ನೂ ಜನರಲ್ಲಿದೆ. ಇವತ್ತು ರಾಜಕಾರಣ ಇನ್ನೂ ಯಾಕಿದೆ ಅಂದರೆ ಹಳ್ಳಿಗಳಲ್ಲಿ ಜನ ಸರಿ ತಪ್ಪು ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಜನ ಇನ್ನೂ ಯೋಚಿಸಿ ವಿಚಾರ ಮಾಡ್ತಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಜಾಗೃತಿ ಇವತ್ತು ಬರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ, ನೀವು ಡಾಕ್ಟರಾಗಿ ನಿಮ್ಮ ಕಣ್ಣಿಂದ ನೋಡೋದಾದರೆ ಮೆಡಿಕಲ್ ಎಜುಕೇಷನ್, ಆರೋಗ್ಯ ಎಷ್ಟು ಸುಸ್ಥಿರವಾಗಿದೆ? ನೋಡಿ, ಈಗ ನಾನು 100% ಯೂನಿವರ್ಸಲ್ ಹೆಲ್ತ್ ಕವರೇಜ್ ಆಗಬೇಕು. ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಟು ಆಲ್ ದ ಸಿಟಿಸನ್ಸ್ ಆಫ್ ದಿ ಸ್ಟೇಟ್ ಅಟ್ ಎನ್ ಅಫೋರ್ಡಬಲ್, ಫ್ರೀ ಆಫ್ ಕಾಸ್ಟ್ ಕೊಡಬೇಕು, ಇಲ್ಲಾಂದರೆ ಅಟ್ ಎನ್ ಅಫೋರ್ಡಬಲ್ ಕಾಸ್ಟ್ ಕೊಡಬೇಕು. ದಿಸ್ ಶುಡ್ ಬಿ ದ ಗೋಲ್. ಓಕೆ. ಈಗ ಫಾರ್ ಎಕ್ಸಾಂಪಲ್ ನಾವು ಇಂಗ್ಲೆಂಡಲ್ಲಿ ನೋಡಿದರೆ ಅಲ್ಲಿ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಇದೆ. NHS ಅಂಥೇಳಿ ಅವ್ರೇನಂದರೆ 100% ಅವ್ರದ್ದೆಲ್ಲ ಸಿಟಿಸನ್ಸಿಗೆ ಅವರು ಒಳ್ಳೆ ಕ್ವಾಲಿಟಿ ಇದು ಕೊಡ್ತಾ ಇದ್ದಾರೆ. ನಾವು ಕ್ರಮೇಣವಾಗಿ ವಿ ಹ್ಯಾವ್ ಟು ರೀಚ್ ದ್ಯಾಟ್. ಫಾರ್ ದ್ಯಾಟ್ ರೀಸೆಂಟ್ಲಿ ನಾನು ಇಂಗ್ಲೆಂಡ್ ಹೋಗಿದ್ದೆ. ಹೌ ಇಸ್ ಇಟ್ಸ್ ಫಂಕ್ಷನಿಂಗ್ ಆ್ಯಂಡ್ ಆಮೇಲೆ ಅಲ್ಲಿ ನಾವು ಹೇಗೆ ನಮ್ಮ ಈಗ ಆರೋಗ್ಯ ನಮ್ಮ ಏನು ಸ್ಥಿತಿ ಇದೆ ಕರ್ನಾಟಕ ರಾಜ್ಯದ್ದು, ಬರ್ತಕ್ಕಂಥ 10 ವರ್ಷಗಳಲ್ಲಿ ನಾವು ಯಾವ ರೀತಿಯಾಗಿ ನಾವು ಯೂನಿವರ್ಸಲ್ ಹೆಲ್ತ್ ಕವರೇಜಿಗೆ ಮೈಗ್ರೇಟ್ ಆಗಬೇಕು ಅನ್ನೋದಕ್ಕೆ ಒಂದು ರೋಡ್ ಮ್ಯಾಪ್ ಮಾಡೋದಕ್ಕೆ ಕೂಡ ನಾವು ಡಿಸ್ಕಷನ್ ನಡೆಸ್ತಾ ಇದ್ದೀವಿ. ಓಕೆ. ಅಂದರೆ ಅವ್ರು ಬಂದವರು NHS ಅವರು ಇಲ್ಲಿ ಸ್ಟಡಿ ಮಾಡಿ ನಮಗೆ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಹೆಲ್ತ್ ಕೇರಲ್ಲಿ ನಮ್ಗೆ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರು ನಮ್ದೇನು ಸ್ಟ್ಯಾಂಡರ್ಡ್ ಇದೆ, ಆಮೇಲೆ ಇದನ್ನು ನಾವು 10 ವರ್ಷದಲ್ಲಿ ಅಥವಾ 15 ವರ್ಷದಲ್ಲಿ ಅದನ್ನು ನಾವು ರೀಚ್ ಆಗಬೇಕು ಅಂತಂದರೆ ನಾವು ಏನೇನು ಅದನ್ನು ಗ್ಯಾಪನ್ನು ಫಿಲ್ ಮಾಡೋದಕ್ಕೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಎಷ್ಟು ಹಾಸ್ಪಿಟಲ್ಸ್ ಕಟ್ಟಬೇಕು, ಯಾವ ರೀತಿ ನಮ್ಮ ಸಿಸ್ಟಮ್ ಇರಬೇಕು ಅನ್ನೋದಕ್ಕೆ ನೋಡಿ ಒಂದು ರಿಪೋರ್ಟ್ ಕೊಡೋಕ್ಕೂ ಕೂಡ ಕೇಳಿದ್ದೀವಿ. ಡಿಸ್ಕಷನಲ್ಲಿದೆ. 10 ವರ್ಷದ ಪ್ಲಾನನ್ನು ಈಗ ಆಲ್ರೆಡಿ 10 ವರ್ಷ ಒರೇ ಪೀರಿಯಡ್ ಆಫ್ ಟೈಮ್. ಯಾಕಂದರೆ ನಾವು ಎಲ್ಲ ಎಟ್ ಎ ಟೈಮ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಬಜೆಟಿನ ಇತಿಮಿತಿಯಲ್ಲಿ ನಾವು ಒಂದು 10-15 ವರ್ಷಕ್ಕೆ ಇದು ನಮ್ಮ ಪ್ಲ್ಯಾನ್ ಇದೆ ಅಂತೇಳಿ ಕೊಟ್ಟರೆ ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಗುರಿ ಇದೆ, ನನ್ನೊಂದು ಅಭಿಲಾಷೆ ಇದೆ. ಸಂಪೂರ್ಣ ಆರೋಗ್ಯವನ್ನು ಒದಗಿಸೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಖರ್ಚು ಬರದೇ ಇರುವಂತ ನೋಡ್ಕೋಬೇಕು. ಯಾಕಂದರೆ ನೋಡಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಆ ರೀತಿ ಆಲೋಚನೆ ಮಾಡಿದ್ದೀನಿ ಅಂದರೆ ವಿ ಆರ್ ವರ್ಕಿಂಗ್ ಆನ್ ದಟ್ ಪಾತ್. ವಿ ಆರ್ ನಾಟ್ ಜಸ್ಟ್ ಟಾಕಿಂಗ್ ಟು ದ ಪೀಪಲ್. ನಾನು ಯಾವಾಗಲೂ ನಾನು ಮಾಡಿದ ಕೆಲಸ ಮಾತ್ರ ಹೇಳ್ತೀನಿ ಜನರಿಗೆ. ನಾನು ಅಡ್ವಾನ್ಸಾಗಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಲ್ಲ. ವಾಟ್ ಈಸ್ ದ ಪ್ಲ್ಯಾನ್ ಆ್ಯಂಡ್ ಹೌ ಐ ಹ್ಯಾವ್ ಪ್ರೋಗ್ರೆಸ್ಡ್. ನೋಡಿ, ನಮ್ಮ ಪ್ರತಿಯೊಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ನಾನು ಅವಾಗ ಅನೌನ್ಸ್ ಮಾಡಿದ್ದು 22 ಮೆಡಿಕಲ್ ಕಾಲೇಜ್ ಆಗಿವೆ. ಇನ್ನೂ ಮಾಡೋ ಉದ್ದೇಶನೂ ಇದೆ. ಈ 3 ವರ್ಷದಲ್ಲಿ ಅದನ್ನು ಮಾಡಬೇಕಂತ ಉದ್ದೇಶ ಇದೆ, ಕಂಪ್ಲೀಟ್ ಮಾಡಬೇಕು. ಉಳಿದಿರೋ ಜಿಲ್ಲೆಗಳು ಕೂಡ ಫುಲ್ಫಿಲ್ ಆಗಬೇಕು. ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನೋಡಿ, ಈಗ ನಾವು ಕಲಬುರಗಿಯಲ್ಲಿ ಮಾಡಿದ್ದೀವಿ, ಮೈಸೂರಲ್ಲಿ ಮಾಡಿದ್ದೀವಿ, ಬೆಳಗಾಮಲ್ಲಿ ಮಾಡಿದ್ದೀವಿ, ಬೆಂಗಳೂರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ, ಹುಬ್ಬಳ್ಳಿಯಲ್ಲಿ ಮಾಡಿದ್ದೀವಿ, ಬಳ್ಳಾರಿಯಲ್ಲಿ 3 ತಿಂಗಳಲ್ಲಿ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ, ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಮಾಡ್ತಾ ಇದ್ದೀವಿ, ಶಿವಮೊಗ್ಗದಲ್ಲಿ ಪಾರ್ಟ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಆಮೇಲೆ ಈ ವರ್ಷ ಕೊಪ್ಪಳ ಅನೌನ್ಸ್ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಆಲ್ರೆಡಿ ಕವರ್ಡ್
40% ಆಫ್ ದ ಗ್ರೌಂಡ್. ಪ್ರತಿ ಜಿಲ್ಲೆಗೆ ಯಾಕೆ ಹೇಳ್ತಾ ಇದ್ದೀನಿ ನಾನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಅಂತ, ಇವತ್ತು ನೀವು ನೋಡ್ತಾ ಇದ್ದೀರಿ, ಇವತ್ತು ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಸಾಮಾನ್ಯ ಜನ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ, ಭಯ ಬರುತ್ತೆ ಕಾಲಿಡೋದಕ್ಕೆ ಒಳಗೆ, ಅಫೋರ್ಡ್ ಮಾಡೋಕ್ಕೂ ಆಗಲ್ಲ. ಮತ್ತು ಏನಾದರೂ ಎಮರ್ಜೆನ್ಸಿ ಟ್ರಾಮಾ ಆಕ್ಸಿಡೆಂಟ್ ಆಯಿತು ಅಂತಂದರೆ ಸಾಮಾನ್ಯ ಜನರು ಹೋದರೆ ಅವ್ರು ಹೊಲ ಮನೆ ಮಾರಬೇಕಾಗುತ್ತೆ. ಹೌದು. ಅದಕ್ಕೆ ಐ ಫೀಲ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಟು ದ ಗೌರ್ಮೆಂಟ್. ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಟ್ರಾಮಾ ಸೆಂಟ್ರು, ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಿದರೆ ನಾವು 100% ಪಾಪ್ಯುಲೇಷನ್ಗೆ ಕ್ಯಾಟರ್ ಮಾಡೋಕ್ಕಾಗದೇ ಇದ್ರೂ ಕೂಡ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 60-70% ಏನು ಬಡವರಿದ್ದಾರೆ, ವಿ ಹ್ಯಾವ್ ಟು ಕ್ಯಾಟರ್ ಫಾರ್ ದ್ಯಾಮ್. ಹೌದು, ದ್ಯಾಟ್ ಇಸ್ ಮೈ ಇಂಟೆನ್ಷನ್. ಖಾಸಗಿ ಆಫ್ ಕಾಸ್ಟ್ಗೆ ನಾವು ಖಾಸಗಿ ಆಸ್ಪತ್ರೆಗಳಿಗೆ ವಿ ಹ್ಯಾವ್ ಟು ಗಿವ್ ಕಾಂಪಿಟೇಷನ್. ಖಂಡಿತ. ಆ್ಯಂಡ್ ತೋರಿಸ್ಬೇಕೇನೆಂದರೆ ವಿ ಕ್ಯಾನ್ ಡೂ ಕ್ವಾಲಿಟಿ ಸರ್ವಿಸ್ ಎಟ್ ಸಚ್ ಎ ಲೋ ಕಾಸ್ಟ್. ಇವತ್ತು ನೋಡಿ ಜಯದೇವ ಆಸ್ಪತ್ರೆ ಇಡೀ ದೇಶಕ್ಕೆ ಮಾದರಿ. ನಿಜ. ಇಲ್ಲಿ ನಾವು 60,000 ರೂಪಾಯಲ್ಲಿ ಒಂದು ಸ್ಟೆಂಟ್ ಹಾಕ್ಬೋದು ಅಂತ ನಾವು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ ಇವತ್ತು ನಾವು ಕಲಬುರಗಿಯಲ್ಲಿ ಒಂದು 371 ಬೆಡ್ಡಿನ ಒಂದು ಆಸ್ಪತ್ರೆ ಮಾಡಿದ್ದೀವಿ, ಮೈಸೂರಲ್ಲಿ ಒಂದು ಆಸ್ಪತ್ರೆ ಮಾಡಿದ್ದೀವಿ, ಹುಬ್ಳಿಯಲ್ಲಿ ಮುಂದಿನ ವರ್ಷ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮುಂದಿನ ವರ್ಷ ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲ ಅಂದರೆ ಇವತ್ತು ಸ್ಟಂಟ್ ಕಾಸ್ಟ್ 3 ಲಕ್ಷ ಮಾಡ್ತಿದ್ರು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ. ನಾವು ಟ್ರಾಮಾ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಮೈಸೂರಲ್ಲಿ, ಹುಬ್ಳಿಯಲ್ಲಿ, ಬೆಳಗಾಮಲ್ಲಿ, ಕಲಬುರಗಿಯಲ್ಲಿ ಅಂಥೇಳಿ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ನಡೀತಾ ಇದೆ. ಇಲ್ಲಾಂದರೆ ಯಾರಿಗಾದ್ರೂ ಒಂದು ಆಕ್ಸಿಡೆಂಟ್ ಆಗಿ ಒಂದು ಏನಾದರೂ ಹೆಡ್ ಇಂಜುರಿ ಆದರೆ ಅವ್ನಿಗೇನು ಸರ್ಜರಿ ಮಾಡಬೇಕು ಅಂತಂದರೆ ಮಿನಿಮಮ್ 4-5 ಲಕ್ಷ ಖರ್ಚು ಮಾಡಬೇಕು. ನಾವು ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಸೆಟ್ಟಿಂಗ್ ಎ ಸ್ಟ್ಯಾಂಡರ್ಡ್. ಯು ಸಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾವು ಜಿಲ್ಲೆಗೆ ಒಂದು ಮಾಡಿದರೆ ಯಾರು ಬಡವರು ಇದ್ದಾರೆ ಅವ್ರು ಖಾಸಗಿ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನಿಜ. ನೋಡಿ ಕಲಬುರಗಿಯಲ್ಲಿ ನಾನು ಡಿಪೆಂಡೆನ್ಸಿ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. 100% ನಾವು ಯಾರು ಬಡವರು ಇದ್ದಾರೆ ಅವರಿಗೆ ಟರ್ಷರಿ ಕೇರ್ ಟ್ರೀಟ್ಮೆಂಟು ಕೂಡ ಫ್ರೀ ಆಫ್ ಕಾಸ್ಟ್ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಹಾಗಾಗಿ ಇದನ್ನು ಮಾಡ್ತಾ ಇದ್ದೀವಿ. ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಹಣ ಇದ್ದವ್ರು ಹೋಗಲಿ, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಬಟ್ ಸಾಮಾನ್ಯ ಜನರಿಗೆ ನಾವು ಅದೇ ಕ್ವಾಲಿಟಿ ಕೇರು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡೋದು ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್ ಅಂತ ನನ್ನೊಂದು ಭಾವನೆ. ಹಾಗಾಗಿ ವಿ ಆರ್ ವಾಕಿಂಗ್ ಆನ್ ದಟ್ ಪಾತ್. ಇವನ್ ಕ್ಯಾನ್ಸರ್ ಆಸ್ಪತ್ರೆ ಕಲಬುರಗಿಯಲ್ಲಿ ಕಿದ್ವಾಯ್ ಬ್ರಾಂಚ್ ಮಾಡಿದ್ದೀವಿ, ಇನ್ನೂ 200 ಬೆಡ್ಡಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ರಾಯಚೂರಲ್ಲಿ ಮಾಡಿದ್ದೀವಿ ಈ ವರ್ಷ. ಆಮೇಲೆ ಬೀದರಲ್ಲಿ ಅನೌನ್ಸ್ ಮಾಡಿದ್ವಿ, ಕನ್ಸ್ಟ್ರಕ್ಷನ್ ಈಗಾಗಲೇ ಟೆಂಡರ್ ಆಗಿದೆ. ಆಮೇಲೆ ತುಮಕೂರಲ್ಲಿ ನಾವು 7ನೇ ತಾರೀಕು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಆಲ್ಮೋಸ್ಟ್ ಇನಾಗ್ರೇಷನಿಗೆ ರೆಡಿ ಇದೆ. ಮೈಸೂರಲ್ಲಿ ಇನ್ನೊಂದು 3 ತಿಂಗಳಲ್ಲಿ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಕೆಲಸ ನಡೀತಾ ಇದೆ. ಬೆಳಗಾಮಲ್ಲಿನೂ ಕೂಡ ಟೆಂಡರ್ ಕರಿತಾ ಇದ್ದೀವಿ. ಸೊ ವಿ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್. ಇವನ್ ನಮ್ಮ ಹುಬ್ಳಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಕೆಲಸ ಮಾಡ್ತಾ ಇದೆ. ಹೌದು. ಸೊ ವಿ ಆರ್ ಟ್ರೈಂಗ್. ಈಗ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆ ಮೇಲೆ ಭಾಳಷ್ಟು ಒತ್ತಡ ಇದೆ. ಇಡೀ ಕರ್ನಾಟಕ ಅಲ್ಲ, ಇಡೀ ಸೌತ್ ಆಫ್ ಇಂಡಿಯಾಲಿಂದ ಜನ ಬರ್ತಾರೆ ಅಲ್ಲಿ. ನಾವು ನಮ್ಮ ಜಿಲ್ಲೆಗಳಲ್ಲಿ ನಾವು ಮಾಡಿದರೆ, ನಾವು ಡಿಸೆಂಟ್ರಲೈಸ್ ಮಾಡಿದರೆ ಅಲ್ಲೇ ಇದ್ರ ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ. ಅಲ್ಲೇ ಕ್ವಾಲಿಟಿ ಪಾಪ ಜನ ಕಲಬುರಗಿಯಿಂದ, ಯಾದಗಿರಿಂದ, ರಾಯಚೂರಿಂದ ಇಲ್ಲಿ ಬಂದರೆ ಲಾಜಿಸ್ಟಿಕ್ಗೆ ಗೊತ್ತಾಗಲ್ಲ ಬಡವರಿಗೆ. ಗೊತ್ತಾಯ್ತು ಎಲ್ಲಿ ಹೋಗಬೇಕು ಅನ್ನೋದು, ಎಲ್ಲಿ ಹೋಗಬೇಕು ಗೊತ್ತಾಗಲ್ಲ. ಹಾಗಾಗಿ ಅಲ್ಲೇ ಜಿಲ್ಲೆಯಲ್ಲಿ ಮಾಡಿದರೆ ಅವ್ರಿಗೆ ಭಾಳ ಸುಲಭ ಆಗುತ್ತೆ. ಆಸ್ಪತ್ರೆಗಳಲ್ಲಿ ನೋಡಿದರೆ ಅದೇ ಕಾರಿಡಾರ್ ಮೇಲೆ ಮಲಗಿ. ಕರೆಕ್ಟು. ನೋಡಿ ಆ ರೀತಿ ನಾವು ವಿ ಆರ್ ಟ್ರೈಂಗ್ ಟು ಇಂಪ್ರೂವ್ ಆ್ಯಂಡ್ ದಿಸ್ ಇಸ್ ದ ರೋಡ್ ಮ್ಯಾಪ್. ಸುಮ್ಮನೆ ನಾವು ಬೇರೆಯವ್ರ ಥರ ಏನೋ ಹೇಳಿ ಹೋಗೋರಲ್ಲ, 100% ಮಾಡಿ ಹೇಳೋದು ಹಿಂಗೆ ಮಾಡಿದ್ದೀವಿ ಅಂತ. ನಾನು ಅಲ್ಲಿ ತನಕ ಮಾಡೋ ತನಕ ಅನೌನ್ಸ್ ಮಾಡಲ್ಲ. ಹಾಗಾಗಿ ವಿ ಹ್ಯಾವ್ ಡನ್ ಸೋ ಮೆನಿ ಹಾಸ್ಪಿಟಲ್ಸ್. ನೀವು ನಮ್ಮ ಆಸ್ಪತ್ರೆ ಬಂದು ನೋಡಿದ್ರೆ ಗೊತ್ತಾಗಿದೆ. ನೀವು ಕಲಬುರಗಿ ಜಯದೇವ ಬಂದು ನೋಡಬೇಕು, ದ ಕ್ವಾಲಿಟಿ ಇಟ್ ಈಸ್ ಮೇಂಟೈನಿಂಗ್. ನೀವು ಮೈಸೂರು ಜಯದೇವ ಹೋಗಿ ನೋಡಬೇಕು. ಸೊ ಆ್ಯಂಡ್ ಇಲ್ಲಿ ಬೆಂಗಳೂರು ಜಯದೇವ ಇಟ್ ಈಸ್ ಲೈಕ್ ಒಂದು ದೊಡ್ಡ ಜಾತ್ರೆ ಆದಂಗೆ ಆಗುತ್ತೆ ದಿನಾಲೂ ಬೆಳಗ್ಗೆ ಜನ ಜಾತ್ರೆ ಸೇರುತ್ತೆ. ಹಾಂ, ಆದರೂ ಕೂಡ ವಿ ಆರ್ ಗಿವಿಂಗ್ ದೆಮ್ ಎ ಕ್ವಾಲಿಟಿ ಟ್ರೀಟ್ಮೆಂಟ್. ಸೊ ದಿಸ್ ಇಸ್ ದ ಕಮಿಟ್ಮೆಂಟ್ ಆಫ್ ಅವರ್ ಗೌರ್ಮೆಂಟ್. ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಎಲ್ಲ ಜಿಲ್ಲೆಯಲ್ಲೂ ಈ ರೀತಿ ಆಸ್ಪತ್ರೆಗಳನ್ನು ಮಾಡ್ತಾ ಇದ್ದೀರಿ, ಮಾಡ್ತಾ ಇಲ್ಲ ಅಂತಲ್ಲ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಯಾಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲ್ಲ? ಯಾಕೆಂದರೆ ನಾನು ಇದನ್ನು ವೈಯಕ್ತಿಕವಾಗಿ ಕೇಳ್ತೀನಿ ಈ ಪ್ರಶ್ನೆನ. ನಾನು ಕೂಡ ಅಲ್ಲಿ ರಿಪೋರ್ಟರ್ ಆಗಿ ವರ್ಕ್ ಮಾಡಿದ್ದೆ. ಇಲ್ಲಿ ಕಾರವಾರದಲ್ಲಿ. ನೋಡಿ ನನಗೆ ನಾನು ದಿಸ್ ಟೈಮ್ ಹ್ಯಾಡ್ ರಿಕಮೆಂಡೆಡ್ ಫಾರ್ ಕಾರವಾರ ಡಿಸೈರ್ಸ್ ಎ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ದೇಸ್ ನೋ ಡೌಟ್. ಈಗ ಒಂದು 450 ಬೆಡ್ ಹಾಸ್ಪಿಟಲ್ ಮಾಡಿದ್ದೀವಿ. ಹೌದು. ಈಗ ಈ ಪ್ರಶ್ನೆ ಬಂತು ಅಂತಂದರೆ, ಕೇಂದ್ರ ಸಚಿವರೊಬ್ಬರು ಆಕ್ಸಿಡೆಂಟ್ ಆಗುತ್ತೆ ಒಂದು 3-4 ವರ್ಷದ ಹಿಂದೆ. ಅವಾಗ ಅವರಿಗೆ ಅವ್ರ ಪತ್ನಿಗೆ ಚಿಕಿತ್ಸೆ ಸಿಗದೆ ಬೇರೆ ಬೇರೆ ಗೋವಾ ಈ ಕಡೆ ಮತ್ತು ಮಣಿಪಾಲೆಲ್ಲ ಹೋಗುವಂಥ ಪರಿಸ್ಥಿತಿ ಬಂದು ಅವರು ಜೀವವನ್ನೇ ಕಳ್ಕೊಳ್ತಾರೆ. ಕೇಂದ್ರ ಸಚಿವರು ಅಂತಲ್ಲ, ಅಲ್ಲಿ ಜನರ ಪರಿಸ್ಥಿತಿ ಮುಖ್ಯವಾಗಿ ಅದು ಕೇಂದ್ರ ಸಚಿವರದ್ದು ಆಯಿತು, ಆಮೇಲೆ ಸಾಕಷ್ಟು ಸುದ್ದಿ ಆಯಿತು, ಅದು ಓಕೆ. ಬಟ್ ಜನರಿಗೆ ಅಲ್ಲಿ ಕಾಡು ಪ್ರದೇಶ ಬೇರೆ, ಯಾವ ಕಡೆ ಹೋಗಬೇಕು, ಜಿಯೋಗ್ರಫಿಕಲ್ ಲೊಕೇಶನ್ ಪ್ರಕಾರ
ಹೌದು. ನಾವು ಕಾರವಾರಲ್ಲಿ ಆಗಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೂ ತಂದಿದ್ದೀನಿ. ಹೌದು. ಅದಕ್ಕೆ ಮುಂದಿನ ಸಾರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಈ ಸರಿನೂ ಪ್ರಪೋಸಲ್ ಕೊಟ್ಟಿಲ್ಲ, ಆಗಿಲ್ಲ. ಅದು ಖಂಡಿತವಾಗಿ ಮುಂದಿನ ಸರಿ ಮಾಡೋಕ್ಕೆ ಪ್ರಯತ್ನ ಇದೆ ನಮ್ಮದು. ಈಗಾಗಲೇ ಒಂದು 450 ಬೆಡ್ ಹಾಸ್ಪಿಟಲ್ ಕಟ್ಟಿದ್ದೀವಿ ಅಲ್ಲಿ. ಹೌದು. ಅದು ಶಿಫ್ಟ್ ಮಾಡಿದ್ದೀವಿ, ಇನಾಗ್ರೇಷನ್ ಮಾಡೋದಿದೆ. ಹಾ. ಆಮೇಲೆ ಅಲ್ಲಿ ಕ್ರಿಟಿಕಲ್ ಕೇರ್ ಸೆಂಟ್ರು ಕೂಡ ಕನ್ಸ್ಟ್ರಕ್ಷನ್ ಇದೆ, ಅದನ್ನು ಮಾಡಿದ್ವಿ. ಬಟ್ ಒಂದು ಸೂಪರ್ ಸ್ಪೆಷಾಲಿಟಿನೂ ಮಾಡಬೇಕು ಅಂತ ಉದ್ದೇಶ ಇದೆ. ಹೌದು. ಆದರೆ ಈಗ ನಾವು ಈಗ ಸೂಪರ್ ಸ್ಪೆಷಾಲಿಟಿ ಈಗ 450 ಬೆಡ್ ಹಾಸ್ಪಿಟಲ್ ಮಾಡಿದ್ದೀವಲ್ಲ, ಹೌದು. ಅದರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಫೆಸಿಲಿಟಿನೂ ಮಾಡ್ತಾ ಇದ್ದೀವಿ. ನಿಜ. ಹಾಗಾಗಿ ನಮಗೆ ಉದ್ದೇಶ ಇದೆ ಏನಂದರೆ ಅಲ್ಲಿ ಮಿನಿಮಮ್ ಒಂದು ಕಾರ್ಡಿಯಾಕ್ ಸೆಂಟರು, ಕ್ಯಾತ್ ಲ್ಯಾಬು, ಆಮೇಲೆ ಒಂದು ಟ್ರಾಮಾ ಸೆಂಟ್ರು. ಯಾಕಂದರೆ ಎಮರ್ಜೆನ್ಸೀಸ್ ಹ್ಯಾಂಡಲ್ ಮಾಡ್ತೇವೆ ಡಿಪಾರ್ಟ್ಮೆಂಟ್. ನಿಜ. ಅದಕ್ಕೆ ಮಾಡಬೇಕು ಅಂತ ಉದ್ದೇಶ ಇದೆ. ಫ್ಯೂಚರಲ್ಲಿ ದಟ್ ಇಸ್ ಇನ್ ದ ಪ್ರೋಗ್ರಾಮ್. ಹೌದು. ಖಂಡಿತ ನಿಮ್ಮ ಅವಧಿಯಲ್ಲಿ ಅದೊಂದು ಆಸ್ಪತ್ರೆ ಆದರೆ ಆ ಜಿಲ್ಲೆ ಜನ ನಿಮ್ಮನ್ನು ಯಾವಾಗಲೂ ಮರೆಯಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಓಕೆ, ಇನ್ನೊಂದು ಡಾಕ್ಟ್ರುಗಳ ಬಗ್ಗೆ ಮಾತಾಡೋದಾದರೆ, ನೀವು ಕೂಡ ಡಾಕ್ಟ್ರಾಗಿ ಕೆಲವು ಡಾಕ್ಟ್ರುಗಳ ಬಗ್ಗೆ ಕೆಲವು ಸುದ್ದಿಗಳು ಬರ್ತಾನೆ ಇರ್ತೀವಿ, ನೀವು ನೋಡ್ತಾ ಇರ್ತೀರಿ. ಹೊಟ್ಟೆ ಒಳಗಡೆ ಮಗು ಸಾಯಿತು, ಡಾಕ್ಟ್ರ್ ನಿರ್ಲಕ್ಷ್ಯ, ಇಂಥ ಸಂದರ್ಭದಲ್ಲೆಲ್ಲ ನೀವೊಬ್ಬ ಡಾಕ್ಟ್ರಾಗಿ ಡಾಕ್ಟ್ರನ್ನ ಹೆಂಗೆ ನೋಡ್ತೀವಿ? ನೋಡಿ, ಈಗ ಒಬ್ಬ ಯಾವುದೇ ಡಾಕ್ಟ್ರು ಡೆಲಿಬ್ರೇಟಾಗಿ ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ಳಲ್ಲ. ಬಟ್ ಅಂಡರ್ ಸಮ್ ಸರ್ಕಮ್ಸ್ಟಾನ್ಸಸ್ ಸಮ್ ಮಿಸ್ಟೇಕ್ಸ್ ಮೈಟ್ ಹ್ಯಾಪನ್, ಓಕೆ, ಇಲ್ಲ ಅಂತಿಲ್ಲ. ಬಟ್ ಎಲ್ಲದಕ್ಕೂ ಡಾಕ್ಟ್ರೇ ಕಾರಣ ಅಂತಲೂ ಎಲ್ಲ ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ. ಕೆಲವು ಸರಿ ನೆಗ್ಲಿಜೆನ್ಸು ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನೋಡಿ, ಯಾವುದೇ ಒಂದು ಇನ್ಸಿಡೆಂಟ್ ಆದಾಗ ನೆಗ್ಲಿಜೆನ್ಸಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ನೀವು ನಾವು ಏನು ಮಾಡ್ತಾ ಇದ್ದೀವಿ, ನಮ್ದು ಯಾವುದೇ ಒಂದು ಇನ್ಸಿಡೆಂಟ್ ಆದಾಗ ದೆಲ್ ಬಿನ್ ಇಂಟರ್ನಲ್ ಎನ್ಕ್ವೈರಿ. ನಿಜ. ಹಾಗಾಗಿ ಅಲ್ಲಿ ಏನೇನಾಯಿತು, ಯಾವ ರೀತಿ, ವಾಟ್ ಆರ್ ದ ಕ್ರಿನಾಲಜಿ ಆಫ್ ದ ಇವೆಂಟ್ಸ್, ವೆದರ್ ದ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ವಾಸ್ ಅಡಾಪ್ಟೆಡ್, ಏನೇನು ಪ್ರೋಟೋಕಾಲ್ಸ್ ಮೇಂಟೈನ್ ಮಾಡಿದಾರಾ ಇಲ್ಲ ಅಂತಕ್ಕಂಥದ್ದು ಎನ್ಕ್ವೈರಿ ಆಗುತ್ತೆ. ಹಾಗಾಗಿ ಒಂದು ವೇಳೆ ಇಫ್ ದೇರ್ ಇಸ್ ಅ ಡಿರೆಕ್ಷನ್ ಆಫ್ ಡ್ಯೂಟಿ ಆನ್ ದ ಪಾರ್ಟ್ ಆಫ್ ದ ಡಾಕ್ಟರ್, ದೇ ಹ್ಯಾವ್ ಬಿನ್ ಸಸ್ಪೆಂಡೆಡ್, ಆ್ಯಕ್ಷನ್ ಹ್ಯಾಸ್ ಬಿನ್ ಟೇಕನ್ ಮೆನಿ ಟೈಮ್ಸ್. ಬಟ್ ಇನ್ ದ ಮೀನ್ ಟೈಮ್ ಸಮ್ಟೈಮ್ಸ್ ಏನಾಗುತ್ತೆ, ಇವತ್ತು ಏನೋ ಎಮರ್ಜೆನ್ಸಿ ಇರುತ್ತೆ, ಆಮೇಲೆ ಸಡನ್ಲಿ ಪೇಷಂಟ್ ಕರ್ಕೊಂಡು ಬರ್ತಾರೆ, ಪೇಷಂಟ್ ವಿಲ್ ಬಿ ಆಮೇಲೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಅಲ್ಲಿ ಟ್ರೀಟ್ಮೆಂಟ್ ಆಗಲ್ಲ ಅಂತ ಅವರು ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸ್ತಾರೆ, ಕ್ರಿಟಿಕಲ್ ಸ್ಟೇಜಲ್ಲಿ ಬಂದಿರುತ್ತೆ. ಈ ಕಡೆ ತಿರುಗೋ ಹೊತ್ತಿಗೆ ಪ್ರಾಣ ಹೋಗ್ಬೋದು. ಆಮೇಲೆ ಇಲ್ಲಿ ಬಂದ ಮೇಲೆ ದೇ ವಿಲ್ ಬ್ಲೇಮ್ ದ ಡಾಕ್ಟರ್ಸ್ ಆ್ಯಂಡ್ ಟ್ರೈ ಟು ದಟ್ಸ್ ಆಲ್ಸೋ ನಾಟ್ ಅಕ್ಸೆಪ್ಟಬಲ್. ಸಿ, ಇದೆಲ್ಲ ಸರ್ಕಾರ, ಅದಕ್ಕೆ ನಾನು ಮೀಡಿಯಾ ಪರ್ಸನ್ಸಿಗೆ ಯಾವತ್ತೂ ಹೇಳ್ತೀನಿ, ಏನಾದರೂ ನಮ್ಮ ಆಸ್ಪತ್ರೆಯಲ್ಲಿ ನ್ಯೂನತೆ ಇದ್ದರೆ ನೀವು ಜನರಿಗೆ ಹೇಳಬೇಡಿ, ನಿಮಗೆ ನೇರವಾಗಿ ಹೇಳಬೇಕು, ನನಗೆ ಹೇಳಿ. ಓಕೆ. ಈಗ ನೀವು ಜನರಿಗೆ ಹೇಳೋದಾದ್ರೆ ನಿಮ್ಮನ್ನು ನೇರವಾಗಿ ಹೆಂಗೆ ಸಂಪರ್ಕ ಮಾಡಬೇಕು? ಯಾಕೆಂದರೆ ನನ್ನ ನಂಬರ್ ಭಾಳ ನೋಡಿ, ಐ ರಿಸೀವ್ ಆಲ್ ಮೈ ಕಾಲ್ಸ್. ಅದು ನಮ್ಮ PS ಇರ್ತಾರೆ, ಅಥವಾ ಅಲ್ಲಿ ಡೈರೆಕ್ಟರ್ ಇರ್ತಾರೆ, ನಮ್ಮ PA ಇರ್ತಾರೆ, ಯಾರಿಗೂ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ, ಮೆಸೇಜ್ ಕಳಿಸಿದ್ರು ಕೂಡ ವಿ ರೆಸ್ಪಾಂಡ್. ಈಗ ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಆಸ್ಪತ್ರೆಗಳು ಒಳ್ಳೆ ಕೆಲಸ ಮಾಡಿದ್ದನ್ನು ಜನರಿಗೆ ಹೇಳಿ, ಅಲ್ಲಿ ಇರ್ತಕ್ಕಂಥ ಕೆಟ್ಟದ್ದೇನಾದಿರುತ್ತೆ ನನಗೆ ಹೇಳಿ, ಬಿಕಾಸ್ ಐ ವಿಲ್ ಸೆಟ್ ಇಟ್ ರೈಟ್. ನೀವು ಆಸ್ಪತ್ರೆ ಸರಿ ಇಲ್ಲ ಅಂತ ಜನರಿಗೆ ಹೇಳಿದರೆ ಪೀಪಲ್ ವಿಲ್ ಲೂಸ್ ಫೇತ್ ಇನ್ ಮೈ ಹಾಸ್ಪಿಟಲ್ಸ್ ಆ್ಯಂಡ್ ಪಾಪ ಅನಿವಾರ್ಯವಾಗಿ ಅವ್ರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಫಾರ್ ವಿಚ್ ದೇ ಕಾಂಟ್ ಅಫೋರ್ಡ್. ಹೌದು. ಸೊ ನಾವು ಪಬ್ಲಿಕ್ ಹಾಸ್ಪಿಟಲ್ ಮಾಡ್ತಾ ಇರೋದು, ಇಷ್ಟೆಲ್ಲ ಖರ್ಚು ಮಾಡ್ತಾ ಇರೋದು, ಇಷ್ಟೆಲ್ಲ ಡಾಕ್ಟರ್ಸ್ ಹೈರ್ ಮಾಡಿರೋದು, ಇಷ್ಟೆಲ್ಲ ವ್ಯವಸ್ಥೆ ಮಾಡಿರೋದು ಸಾಮಾನ್ಯ ಜನರಿಗೋಸ್ಕರ. ಅಲ್ಲಿ ಏನಾದರೂ ನ್ಯೂನತೆ ಇದ್ದರೆ ವಿಲ್ ಟ್ರೈ ಟು ಕರೆಕ್ಟ್ ಇಟ್. ಓಕೆ, ನಾನು ಇನ್ನೊಂದು ನನ್ನ ಊರಿನ ಜನರ ಪರವಾಗಿ, ಅಥವಾ ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸಿಗಂದೂರು ಸಮೀಪದ ಹೊನಗೋಡು ಅಂತ ಊರು, ಅಲ್ಲಿ ಒಂದು PHC ಇದೆ, ಬ್ಯಾಕ್ವರ್ಡ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ. ಕಾಗೋಡು ತಿಮ್ಮಪ್ಪ ಅವರ ಅವಧಿಯಲ್ಲಿ ಭಾಳ ದೊಡ್ಡ ಸುಂದರವಾದ ಆಸ್ಪತ್ರೆಯನ್ನು, ಸುಂದರವಾದ ದೇವಾಲಯವನ್ನು ಕಟ್ಟಿದ್ದಾರೆ. 15 ವರ್ಷದಿಂದನೂ ಇಲ್ಲಿವರೆಗೂ ಪರ್ಮನೆಂಟ್ ಡಾಕ್ಟರ್ ಇಲ್ಲ. ಸೊ ಅಂದರೆ ನಾನು ಕೇಳ್ತಾ ಇರೋದಿಲ್ಲಿ ಅದೊಂದಲ್ಲ, ಇದೊಂದು ಉದಾಹರಣೆ ನಿಮಗಷ್ಟೇ. ಐ ಗಾಟ್ ದ ಪಾಯಿಂಟ್. ಸೊ ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್? ಹೌದು. ನಾನು ಮೊದಲನೇ ಬಾರಿ ಸಚಿವನ ಆಗಿದ್ದಾಗಲೇ ಇದು ಆರೋಗ್ಯ ಇಲಾಖೆಗೆ ಬರುತ್ತೆ. ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ಮೈ ಡಿಪಾರ್ಟ್ಮೆಂಟ್, ಬಟ್ ಸ್ಟಿಲ್ ಇದಕ್ಕೆ ನಾವು ಒಂದು ಅಸೆಂಬ್ಲಿಯಲ್ಲಿ ನಾನು ಶಾಸಕನಾಗಿದ್ದಾಗಲೂ ನೋಡ್ತಾ ಇದ್ದೀನಿ, ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಇಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಇಲ್ಲ ಅಂತ ಎಲ್ಲ MLAs ಹೇಳ್ತಾ ಇದ್ರು. ನಿಜ. ಅದಕ್ಕೆ ಒಂದು ಶಾಶ್ವತ ಪರಿಹಾರ ಅಂತ ನಾವೇನು ಮಾಡಿದ್ವಿ, ಬಾಟ್ ಎ ಲಾ, ಕಂಪಲ್ಸರಿ ರೂರಲ್ ಸರ್ವಿಸ್ ಅಂತ ನಾನೊಂದು ಆ್ಯಕ್ಟ್ ತಂದೆ. ಹೌದು. ಯಾರ್ಯಾರು MBBS ಪಾಸ್ ಆಗ್ತಾರೆ ಕಂಪಲ್ಸರಿಲಿ PSCಯಲ್ಲಿ 1 ವರ್ಷ ಕೆಲಸ ಮಾಡಬೇಕು ಅಂತ ಕಾನೂನು ಮಾಡಿದ್ವಿ. ಕಾನೂನು ಮಾಡಿದ ಮೇಲೆ ಅದು ಕೆಲವು ಜನ ಕೋರ್ಟಿಗೆ ಹೋದ್ರು. ಅಲ್ಟಿಮೇಟ್ಲಿ ವಿ ವನ್ ದ ಕೇಸ್. ನಾವು ಕಂಪಲ್ಸರಿ ರೂರಲ್ ಸರ್ವಿಸ್ ಇಸ್ ಇನ್ ಪ್ಲೇಸ್. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 12,000 ಮಕ್ಕಳು ಪಾಸ್ ಆಗ್ತಾರೆ ಪ್ರತಿ ವರ್ಷ. ಆದರೂ ನಮ್ಮ ಹಳ್ಳಿಗಳಲ್ಲಿ ಡಾಕ್ಟ್ರ್ ಇಲ್ಲ. ನಿಜ. ಅದಕ್ಕೆ ಈಗ ಯಾರು ಬರಲ್ಲ. ಅದಕ್ಕೆ ಈಗ ಏನು ಮಾಡಿದ್ದೀವಿ, ಇಟ್ ಇಸ್ ಮ್ಯಾಂಡೇಟ್ರಿ ಲಾ ವಿ ಹ್ಯಾವ್ ಮೇಡ್. ಏನಂದರೆ ಈಗ ಮೊದಲು ಎಲ್ಲರೂ ಮಾಡಬೇಕಂತಿತ್ತು, ಬಟ್ ಅಷ್ಟು ಸ್ಥಾನ ಇಲ್ಲ ಅಂಥೇಳಿ ನಮ್ಮ PSCಗಳಲ್ಲಿ ಖಾಲಿ ಇರ್ತಕ್ಕಂಥದ್ದು 1500 ಇಂದ 1800. ಅವರೆಲ್ಲರೂ ಒಂದೊಂದು ವರ್ಷ ಮಾಡಬೇಕು ಅಂತ ಈಗ ಮ್ಯಾಂಡೇಟ್ರಿ ಇದೆ.
ಪಾಸ್ ಆದವರೆಲ್ಲ ಒಂದು ವರ್ಷ ಮಾಡ್ತಾರೆ ಅಲ್ಲಿ ನಿಜ. ಕಂಪಲ್ಸರಿ ರೂಲ್ ಸರ್ವಿಸಲ್ಲಿ, ನೆಕ್ಸ್ಟ್ ಇಯರ್ ಇನ್ನೊಬ್ಬರು ಬರ್ತಾರೆ. ಹೌದು. ಹಾಗಾಗಿ ಈಗ ಸಮಸ್ಯೆ ಸಾಕಷ್ಟು ಕಮ್ಮಿ ಆಗಿದೆ. ಹಾಂ ಹಾಂ ಅದಕ್ಕೇ ಮೆಡಿಕಲ್ ಕಾಲೇಜ್ ನಾವು ಜಾಸ್ತಿ ಮಾಡಿದ್ರೆ ನಂಗೆ ಕೇಳ್ತಾರೆ ಯಾಕೆ ಇಷ್ಟೆಲ್ಲ ಮೆಡಿಕಲ್ ಕಾಲೇಜ್ ಮಾಡಿ. ಹಾಂ. ನಾವು ಮೆಡಿಕಲ್ ಕಾಲೇಜು ಡಾಕ್ಟ್ರು ಇಲ್ಲಿ ಜಾಸ್ತಿ ಆಗಬೇಕು ಅಂತ ಯಾಕೆ ಬಯಸ್ತಾ ಇದ್ದು, ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಹೌದು. ವಿ ಆರ್ ಕೇಟರಿಂಗ್ ಟು ದ ಎಂಟೈರ್ ಕಂಟ್ರಿ, ಹೌದು. ನಾಟ್ ಓನ್ಲಿ ದ ಕಂಟ್ರಿ, ವಿ ಆರ್ ಕೇಟರಿಂಗ್ ಟು ದ ಎಂಟೈರ್ ಗ್ಲೋಬ್. ಓಕೆ ಓಕೆ. Indian doctors have great reputation across Europe, ಹೌದು. across Gulf countries, in America. ಇಂಡಿಯನ್ ಡಾಕ್ಟರ್ಸಿಗೆ ಭಾಳ ದೊಡ್ಡ ಒಂದು ಮಾನ್ಯತೆ ಇದೆ. ಯಾಕಂದರೆ ದೇ ಆರ್ ಹಾರ್ಡ್ ವರ್ಕಿಂಗ್, ದೇ ಹ್ಯಾವ್ ದ ರೈಟ್ ಸ್ಕಿಲ್ ಆ್ಯಂಡ್ ದೇ ಹ್ಯಾವ್ ಕಮಿಟ್ಮೆಂಟ್. ಹಾಗಾಗಿ ನಾವು ಎಲ್ಲಿವರೆಗೆ ಒಬ್ಬ ಡಾಕ್ಟರ್ ಆದರೆ ಅವ್ರ ಮನೆ ಸುಧಾರಣೆ ಆಗುತ್ತೆ. ಹೌದು ಹೌದು. ಅಲ್ಲ, ನನ್ನ ವೈಯಕ್ತಿಕ ಬೇಡಿಕೆ ಏನಂತಂದ್ರೆ ಈ ಸಂದರ್ಶನದ ಮೂಲಕ ಅದೊಂದು ಕೆಲಸನಾರು ಆಗಲಿ 100% ಗಮನ ಸೆಳೆಯೋ ಮೂಲಕ. ಇಲ್ಲ, ಇಷ್ಟು ದಿನ ಅಲ್ಲೊಂದು ಬ್ಯಾರಿಯರ್ಸ್ ಇತ್ತು. ಸಿಗಂದೂರು ಸೇತುವೆಗೆ ಬ್ರಿಡ್ಜ್ ಇರಲಿಲ್ಲ, ಡಾಕ್ಟರ್ಗಳಿಗೆ ಸಾಗರ ಕೇಂದ್ರದಿಂದ ಅಲ್ಲಿಗೆ ನೀವು 60 ನನಗೆ ಕಿಲೋಮೀಟರ್. ನೀವು ಹೇಳಿದಿರಿ, ನನ್ನ ಗಮನಕ್ಕೆ ತಂದಿದ್ದೀರಿ. ಐ ಸಿ ದಟ್ ಒನ್ ಡಾಕ್ಟರ್ ಇಸ್ ಪೋಸ್ಟೆಡ್ ದೇರ್, ಬಟ್ ಇಟ್ ಡಸಂಟ್ ಕಮ್ ಅಂಡರ್ ಮೈ ಡಿಪಾರ್ಟ್ಮೆಂಟ್, ಬಟ್ ಐ ವಿಲ್ ಸ್ಪೀಕ್ ಟು ಹೆಲ್ತ್ ಸೆಕ್ರೆಟರಿ, ಹೆಲ್ತ್ ಮಿನಿಸ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ